ಓದೋಣ. ಮೊದಲು ಯಾಕೋಬನ ಪತ್ರಿಕೆ 17 ಮತ್ತು 18ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 2 verse 17 and 18. ಅದಾದ ಮೇಲೆ 2 Kings ಚಾಪ್ಟರ್ 13 verse 14 to 19. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಈಗೆಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ. ನಾನು ಹೇಳಿದೆ ಎಲ್ಲರೂ ಓದೋಣ ಅಂತ. ನಾನು ಓದ್ತೀನಿ ಅಂತ ಹೇಳಲಿಲ್ಲ. ಈಗ ನೀವು ಓದ್ತೀರ, ನಾನು ಕೇಳ್ತೀನಿ. 2 ಅರಸರುಗಳ ಪುಸ್ತಕ 13-14ನೇ ವಚನದಿಂದ ಓದೋಣ. ಏಲಿಷನು ಮರಣ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡಿದುಕೊಳ್ಳಲು ತನ್ನ ಕೈಯನ್ನು ಅವನ ಮೇಲೆ ಇಟ್ಟು, ಮೂಡಣ ದಿಕ್ಕಿನಲ್ಲಿರುವ ಕಿಟಿಕಿಯನ್ನು ತೆರೆ ಎಂದನು. ಅವನು ತೆರೆದನು. ನಂತರ ಬಾಣವನ್ನು ಎಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು, ಇದು ಜಯಪ್ರದವಾದ ಯೆಹೋವನ ಬಾಣ, ಅರಾಮ್ಯರನ್ನು ಜಯಿಸುವ ಬಾಣ, ನೀನು ಅರಾಮ್ಯರನ್ನು ಅಪೇಕದಲ್ಲಿ ಸೋಲಿಸಿ ಸಂಹರಿಸಿ ಬಿಡುವಿ ಎಂದು ಹೇಳಿದನು. ಇದಲ್ಲದೆ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಾಣಗಳನ್ನು ತೆಗೆದುಕೋ ಎಂದು ಆಜ್ಞಾಪಿಸಿದಾಗ ಅವನು ತೆಗೆದುಕೊಳ್ಳಲು, ಇವುಗಳಿಂದ ನೆಲವನ್ನ ಹೊಡಿ ಅಂದನು. ಅವನು 3 ಸಾರಿ ಹೊಡೆದು ಸುಮ್ಮನೆ ನಿಂತನು. ಆಗ ದೇವರ ಮನುಷ್ಯನು ಅವನ ಮೇಲೆ ಕೋಪಗೊಂಡು, ನೀನು 5-6 ಸಾರಿ ಹೊಡೆಯಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಆರಾಮ್ಯರು ನಿರ್ನಾಮವಾಗಿ ಹೋಗುವವರೆಗೂ ಅವರ ಮೇಲೆ ನಿನಗೆ ಜಯ ದೊರಕುತ್ತಿತ್ತು. ನೀನು 3 ಸಾರಿ ಹೊಡೆದುದರಿಂದ ಅವರನ್ನು 3 ಸಾರಿ ಮಾತ್ರ ಸೋಲಿಸುವಿ ಎಂದು ಹೇಳಿದನು. ನಾನು ಯೋಚನೆ ಮಾಡಿದೆ. ಆರಂಭಿಸಿದಾಗ ಕೆಲವರು ಸೌಂಡಲ್ಲಿ ಆರಂಭಿಸಿದ್ರು. ಆಮೇಲೆ ಹೋಗ್ತಾ 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 ನಾವು ಮುಂಚೆ ಹಾಡು ಕೇಳುವಾಗ ಈ ಟೇಪ್ ರಿಕಾರ್ಡ್, ಹೆಡ್ ಹೋಗಿರೋ ಟೇಪ್ ರಿಕಾರ್ಡಲ್ಲಿ ಹಾಡು ಚೆನ್ನಾಗಿ ಬರೋದು. ಟೇಪ್ ರಿಕಾರ್ಡ್ ಆಗಿನ ಕಾಲದಲ್ಲೇ ಇತ್ತು, ಹೆಡ್ ಇರೋದು, ಟೇಪ್ ಹಾಕಿ ಮಾಡೋದು. ಅದು ಚೆನ್ನಾಗಿ ಆಡ್ತಾ ಇರ್ತಾ ಹೋಗ್ತಾ ಅದು ಅನ್ನುತ್ತೆ. ಆ ರೀತಿ ಆಯ್ತು ಈಗ. ಎನಿವೆ, ಮನೆಯಲ್ಲಂತೂ ಓದಲ್ಲ, ಇಲ್ಲಾದರೂ ಓದಿಸೋಣ ಅನ್ನೋ ಉದ್ದೇಶದಿಂದ ನಿಮ್ಮ ಕಡೆಯಿಂದ ಓದಿಸ್ತೇವೆ. ಪ್ರೈಸ್ ಗಾಡ್. ಇವತ್ತು ನನ್ನ ಸಂದೇಶ ನಿಮಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ಯಾವ ವಿಷಯವಾಗಿ ನಿಂತು ಮಾತನಾಡಲಿಕ್ಕೆ ಬಯಸ್ತೀನಿ ಅಂತ. ಪ್ರಬೋಧನೆಯ ಕ್ರಿಯೆ. ಐ ವಾಸ್ ವಂಡ್ರಿಂಗ್, ದೀಪಕ್ಕಿಲ್ಲಿ ನಿಂತ್ಕೊಂಡು ನೀವು ಮಾಡುವ ಒಂದೊಂದು ಪ್ರಬೋಧನೆ ಕ್ರಿಯೆ ಅದು ಅಂತ. ನಾನು ಅವನ್ನ ನೋಡ್ತಾ ಇದ್ದೆ, ಎಲ್ಲ ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಇವತ್ತಿನ ಸಂದೇಶದ ಪೀಠಿಕೆ ಪ್ರಾಫಿಟಿಕ್ ಆಕ್ಟ್, ಪ್ರಬೋಧನೆ ಕ್ರಿಯೆ. ಪ್ರಬೋಧನೆ ಕ್ರಿಯೆ ಅಂದರೆ ಏನು? ಆರಂಭದಲ್ಲಿ ನಾನು ಬುನದಿ ಹಾಕ್ತೀನಿ, ಸ್ವಲ್ಪ ಗಮನ ಕೊಡ್ರಿ, ಅರ್ಥ ಮಾಡ್ಕೊಳ್ರಿ. ಎಲ್ಲದಕ್ಕೂ ಸ್ತೋತ್ರ ಹೇಳ್ಬೇಡ್ರಿ, ಹೇಳೋ ಕಡೆ ಸ್ತೋತ್ರ ಹೇಳದೆ ಇರಬೇಡ್ರಿ. ನಿಮ್ಗೆ ಅರ್ಥ ಆಯ್ತಲ್ಲ? ಪ್ರಬೋಧನೆ ಕ್ರಿಯೆ ಅನ್ನೋದು ನಂಬಿಕೆ ಕ್ರಿಯಾರೂಪಕ್ಕೆ ಬರುವುದನ್ನು ಪ್ರಬೋಧನೆ ಕ್ರಿಯೆ ಎನ್ನೋದು. ನಮ್ಮ ನಂಬಿಕೆ ಕ್ರಿಯಾರೂಪದಲ್ಲಿ ತರೋದನ್ನು ಪ್ರಬೋಧನೆ ಕ್ರಿಯೆ ಎಂದು ನಾವು ಕರೀತೀವಿ. ಓದಿದಂಥ ವಾಕ್ಯದಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಹೀಗೆ ಕಾಣ್ತವೆ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವ ಇಲ್ಲದ್ದು. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಫೇತ್ ಬೈ ಇಟ್ಸೆಲ್ಫ್, if it does not have works, is dead. ಅದು ಸತ್ತದ್ದಾಗಿರುತ್ತೆ. ಯೆಶಾಯನ ಬರೆದ ಪ್ರಬೋಧನೆ ಗ್ರಂಥ 1:19 ನಾವು ಹೀಗೆ ಕಾಣ್ತೇವೆ, ನೀವು
ಒಪ್ಪಿ ವಿಧಿಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ಇಫ್ ಯು ಒಬೇ, ನೀವು ಒಪ್ಪಿ ವಿಧಿಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ಯೋಹನನ್ ಸುವಾರ್ತೆ 2:5 ಯೇಸುವಿನ ತಾಯಿ ಮರಿಯಳು ಪಾರುಪತ್ಯಗಾರರಿಗೆ ಹೇಳುವ ಒಂದು ಮಾತು, ಆತ ನಿಮಗೆ ಏನು ಹೇಳುವನೋ ಅದನ್ನು ಮಾಡ್ರಿ ಅಂದಳು. ನೋಡ್ರಿ ಅಂದಿಲ್ಲ, ಮಾಡ್ರಿ ಅಂದಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಾಕ್ಯ ಹೇಳುತ್ತದೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಹೇಳುತ್ತೆ, ನಂಬಿಕೆಯೋ ನಾವು ನಿರೀಕ್ಷಿಸುವ ಅವುಗಳ ವಿಷಯವಾಗಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಡೆಫಿನಿಷನ್ ಆಫ್ ಫೇತ್, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದ ಇರೋದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಬ್ರಿಯ 11:6 ಹೇಳುತ್ತೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂದು ನಂಬುವುದು ಅವಶ್ಯ. ಸತ್ಯವೇದ ವಾಕ್ಯದಾದ್ಯಂತ ದೇವರು ತನ್ನ ಜನರಿಗೆ ಅನೇಕ ಬಾರಿ ಪ್ರವದನೆ ಕ್ರಿಯೆಗಳನ್ನು ಮಾಡುವಂತೆ ತಿಳಿಸಿದ್ದಾನೆ. ಪ್ರವದನೆ ಕ್ರಿಯೆಗಳನ್ನು ಮಾಡುವುದಕ್ಕೆ ತಿಳಿಸಿದ್ದಾನೆ. ನಂಬಿಕೆಯ ಕ್ರಿಯೆಗಳ ಮೂಲಕ ವಿಧಿಯತ್ವವನ್ನು ಮತ್ತು ಅವನ ವಾಕ್ಯದೊಂದಿಗೆ ಒಪ್ಪಂದವನ್ನು ವ್ಯಕ್ತಪಡಿಸುವುದೇ ದೈಹಿಕವಾದ ಕ್ರಿಯೆಗಳು. ನಿಮಗೆ ಅರ್ಥ ಆಗಲಿಲ್ಲ, ನಾನು ಮತ್ತೊಮ್ಮೆ ಹೇಳ್ತೇನೆ. ನಂಬಿಕೆಯ ಕ್ರಿಯೆಗಳ ಮೂಲಕ, ನಂಬಿಕೆ ಫೇತ್ ಕಣ್ಣಿಗೆ ಕಾಣದೇ ಇರೋದು, ಅದನ್ನು ಕಾಣುವಂತೆ, ನಿಜವಾಗಿ ಕಾಣುವಂತೆ ನಂಬಬೇಕು. ನಾನು ಕಳೆದ ದಿನ ಹೇಳಿದೆ, ಫೇತ್ ಅಂದಾಗ ನಮ್ಮ ಅದು ನಾಮಪದ, ಬಿಲೀವ್ ಇಸ್ ವರ್ಬ್, ಕ್ರಿಯಾಪದ. ನಾಮಪದ ನಾನು ನಂಬ್ತೀನಿ ಅಂತ ಹೇಳೋಗೋದಲ್ಲ, ಆ ನಂಬಿಕೆಯನ್ನು ಕ್ರಿಯೆಯಲ್ಲಿ ತರಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಂಬಿಕೆಯು ಕ್ರಿಯೆಗಳ ಮೂಲಕ ವಿಧಿಯತ್ವ ಮತ್ತು ಅವನ ವಾಕ್ಯದೊಂದಿಗೆ ಒಪ್ಪಂದವನ್ನು ವ್ಯಕ್ತಪಡಿಸೋದು. ನನ್ನ ಒಳಗಡೆ ಒಂದು ನಂಬಿಕೆ ಇದೆ, ದೇವರ ವಾಕ್ಯವನ್ನು ನಂಬ್ತೀನಿ, ಸಾರಿದ ವಾರ್ತೆಗೆ ದೇವರ ವಾಕ್ಯವೇ ಆಧಾರ, ಅದನ್ನು ನಂಬ್ತೀನಿ. ಅದಕ್ಕೆ ಒಂದು ನನ್ನ ಸಮ್ಮತಿ ಇದೆ, ಒಪ್ಪಂದ ಇದೆ. ಅದನ್ನು ಯಾವಾಗ ನಾವು ಆಕ್ಷನ್ನಲ್ಲಿ ಕ್ರಿಯಾರೂಪವಾಗಿ ವ್ಯಕ್ತಪಡಿಸ್ತೀವೋ ಅದನ್ನು ಪ್ರವದನೆ ಕ್ರಿಯೆ ಎಂದು ಕರೆಯೋದು. ಈ ಪ್ರವದನೆ ಕ್ರಿಯೆಗಳಿಗೆ ತಮ್ಮದೇ ಆದಂಥ ಸ್ವಂತ ಶಕ್ತಿ ಏನು ಹೊಂದ್ಕೊಂಡಿಲ್ಲ. These acts did not possess power in themselves. ನಾವು ಮಾಡುವಂಥ ಕ್ರಿಯೆ ಆಗಿರ್ಬೋದು. ದೇವರು ಹೇಳಿದ್ರು, ಇದನ್ನ ಕೆಳಗಡೆ ಹಾಕಿ ಪ್ರಾರ್ಥನೆ ಮಾಡು. ನಾನು ಕೆಳಗಡೆ ಹಾಕ್ತೆ. ದೇವರು ಹೇಳ್ತಾನೆ, ಇದು ಬಿದ್ದ ಹಾಗೆ ಶತ್ರು ಕೆಳಗಡೆ ಬೀಳ್ತಾನೆ. ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ. ಈ ವಸ್ತುವಿಗೆ ಇದಕ್ಕೆ ಶಕ್ತಿ ಇಲ್ಲ,
ಇದಕ್ಕೆ ಶಕ್ತಿ ಇಲ್ಲ. ಇದಕ್ಕೆ ಶಕ್ತಿ ಇಲ್ಲ. ಇದಕ್ಕೆ ಇದರದೇ ಆದಂಥ ಶಕ್ತಿ ಏನೂ ಇಲ್ಲ. ಬಟ್ ನನ್ನ ನಂಬಿಕೆಯ ಮೂಲಕ, ನಂಬಿಕೆ ಹೆಂಗೆ ಬರುತ್ತೆ? ಸಾರಿದ ವಾರ್ತೆಗೆ ನಂಬಿಕೆ ಆಧಾರ. ಇಸ್ ಇಟ್ ರೈಟ್? ದೇವರ ಶಬ್ದ ನಾನು ಕೇಳಿದೆ, ಆ ಶಬ್ದಕ್ಕೆ ವಿಧಿಯರಾಗಿ ಈ ಕ್ರಿಯೆ ಮಾಡುವಾಗ ಇದಕ್ಕೆಲ್ಲ ಶಕ್ತಿ ನಂಬಿಕೆಯ ಮೂಲಕ ತೋರಿಸಿದ ವಿಧಿಯತ್ವಕ್ಕೆ ಶಕ್ತಿ ಇರುವಂಥದ್ದಾಗಿದೆ. ಹಲ್ಲೆಲೂಯ. ಅದಕ್ಕೆ ಬದಲಾಗಿ ಜನರು ನಂಬಿಕೆಯಿಂದ ದೇವರಿಗೆ ವಿಧೇಯರಾದಾಗ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿರುತ್ತೆ ಪ್ರಾಫಿಟಿಕಲ್ ಆಕ್ಟ್. ನಾನು ಹೇಳಿದ ಅರ್ಥ ಆಯ್ತಾ? ಕಷ್ಟ ಅನಿಸುತ್ತೆ, ಕನ್ಫ್ಯೂಷನ್ ಆಗುತ್ತೆ ಪಾಸ್ಟ್ರೆ. ಜನರು ನಂಬಿಕೆಯಿಂದ ದೇವರಿಗೆ ವಿಧಿಯರಾದಾಗ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸುವ ಮಾರ್ಗವಾಗಿರುತ್ತದೆ ಪ್ರಾಫಿಟಿಕಲ್ ಆಕ್ಟ್, ಪ್ರವಾದನೆ ಕ್ರಿಯೆ. ಆಮೆನ್, ಆಮೆನ್, ಹಲ್ಲೆಲೂಯಾ. Rather, they became channels through which God demonstrated His power when people obey Him in faith. ನಂಬಿಕೆ ತೋರಿಸುವಾಗ ಆ ವಿಧಿಯತ್ವದ ಮೂಲಕ ದೇವರ ಶಕ್ತಿ ತಾನು ಪ್ರದರ್ಶಿಸುವ ಒಂದು ಮಾರ್ಗವಾಗಿರುತ್ತದೆ ಪ್ರವಾದನೆ ಕ್ರಿಯೆ. ಆಮೆನ್. ಅದರಿಂದ ಈಗ ಮೋಶೆ ಕೋಲ್ ಚಾಚು ಒಂದಿದೆ, ಕೋಲ್ಗಲ್ಲ ಶಕ್ತಿ, ದೇವರ ಮಾತಿಗೆ ಶಕ್ತಿ. ಚಾಚಿದ್ದು ವಿಧಿಯತ್ವ, ನಂಬಿದ್ದು ದೇವರ ಶಬ್ದ. ಆ ಕೇಳಿದ ಶಬ್ದವನ್ನು ನಂಬಿಕೆ ಮೂಲಕ ವಿಧಿಯತ್ವ ತೋರಿಸಿದ್ದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಷ್ಟ ಅರ್ಥ ಮಾಡಿಕೊಡ್ರಿ. ಪ್ರವಾದನೆ ಕ್ರಿಯೆಯು ಆಂತರಿಕ ನಂಬಿಕೆಯ ಬಾಹ್ಯ ಅಭಿವ್ಯಕ್ತಿತ್ವವಾಗಿದೆ. ಆಂತರಿಕವಾದ ನಂಬಿಕೆ ಕಾಣೋ ರೀತಿಯಲ್ಲಿ ಪ್ರದರ್ಶಿಸೋದೆ ಪ್ರವಾದನೆ ಕ್ರಿಯೆ. ನನ್ನ ಒಳಗಡೆ ಒಂದು ಪ್ರೇರಣೆ ಬಂತು, ಅದಕ್ಕೆ ನಾನು ಅದನ್ನು ಮಾಡಿದೆ. ಆಮೆನ್, ಹಲ್ಲೆಲೂಯ. ಅದು ಪ್ರವಾದನೆ ಕ್ರಿಯೆ ಆಗಿರುತ್ತದೆ. ಇದು ಯಾವುದಾದ್ರೂ ಒಂದು ಮೂಢನಂಬಿಕೆಯೋ ಅಥವಾ ಮಾಯಾಜಾಲ ಏನೂ ಅಲ್ಲ. ಸ್ತೋತ್ರ. ಇದು ವಿಶೇಷವಾಗಿ ವಾಗ್ದಾನಗಳನ್ನು ಸೂಚಿಸುವ ನಿರ್ದಿಷ್ಟವಾದ ಸೂಚನೆಗೆ, ದೇವರ ವಾಗ್ದಾನಗಳನ್ನು ಸೂಚಿಸುವ ನಿರ್ದಿಷ್ಟವಾದ ಸೂಚನೆಗಳಿಗೆ ವಿಧೇಯರಾಗುವ ಪ್ರಕ್ರಿಯೆಗಳನ್ನು ಪ್ರವಾದನೆ ಕ್ರಿಯೆ ಎಂದು ಕರೀತಾರೆ. ಸ್ವಲ್ಪ ಕಷ್ಟ ಆಗ್ಬೋದು. ಮನೆಗೆ ಹೋದ ಮೇಲೆ ತಿರ್ಗಾ ಈ ಮೆಸೇಜ್ ಕೇಳ್ರಿ, ತಿರುಗಿಸಿ ಕೇಳ್ರಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಇಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳಂಥ ಒಂದು ತತ್ವ, ನಂಬಿಕೆ ಕ್ರಿಯೆಗೂ ಪ್ರವಾದನೆ ಕ್ರಿಯೆ ನಂಬಿಕೆಗೂ ದೇವರ ವಾಕ್ಯಕ್ಕೂ ಬದಲಿ ಇಲ್ಲ. ನಂಬಿಕೆ ಕ್ರಿಯೆ ನಾನು ಏನು ಮಾಡ್ತೀನಿ, ಪ್ರಾಫಿಟಿಕಲ್ ಆಕ್ಟ್, ಅದು ನನ್ನ ನಂಬಿಕೆಗೂ ಮತ್ತು ದೇವರ ವಾಕ್ಯಕ್ಕೂ ಸಬ್ಸ್ಟ್ಯೂಟ್ ಅಲ್ಲ, ಬದಲಿ ಅಲ್ಲ. ನಾನಿದು ಮಾಡಿರೋದ್ರಿಂದ ಅದು ನಡೆದೋಗುತ್ತೆ ಅನ್ನೋದಲ್ಲ. ಮೈ ಫೇತ್ ಆ್ಯಂಡ್ ಮೈ ಒಬೀಡಿಯನ್ಸ್ ಕಮ್ಸ್ ಟುಗೆದರ್, ಎರಡು ಒಟ್ಟಿಗೆ ಬರ್ತಾ ಇದೆ. ಅದು ಪ್ರವಾದನೆ ಕ್ರಿಯೆ ಆಗಿ ತೋರಿಸ್ತಾ ಇರೋದು. ಅದರಿಂದ ದೇವರ ವಾಕ್ಯಕ್ಕೋ ನನ್ನ ನಂಬಿಕೆಗೋ ಬದಲಿ ಆಗಿ ಮಾಡೋದಲ್ಲ ಇದು ಪ್ರವಾದನೆ ಕ್ರಿಯೆ ಅನ್ನೋದು. ನಾನು ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಅದರ ಮೂಲ ಗೊತ್ತಿಲ್ಲ, ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಏನೇನೋ ಮಾಡಕ್ಕೆ ಹೋಗ್ತೀರಾ. ಹಂಗೆ ಮಾಡಬೇಡ್ರಿ. ವಾಕ್ಯದ ಪ್ರಮಾಣದಲ್ಲಿ ನಿಂತ್ಕೊಳ್ರಿ.
ದೇವರ ನಿರ್ದಿಷ್ಟವಾದ ಸೂಚನೆಗೆ ವಿಧೇಯತ್ವವನ್ನ ಅಭಿವ್ಯಕ್ತಿಯಾಗಿದೆ. ಅದು ವಿಧೇಯತ್ವದ ಅಭಿವ್ಯಕ್ತಿಯಾಗಿದೆ. ಅಂದರೆ ನಿರ್ದಿಷ್ಟವಾದ ಸೂಚನೆ ದೇವರು ಹೇಳಿದಾಗ ಅದಕ್ಕೆ ಪ್ರಾಮಾಣಿಕತನದಿಂದ ಒಪ್ಪಿಸ್ಕೊಡೋದೇ ಪ್ರವಾದನ ಕ್ರಿಯೆಯಾಗಿರುತ್ತೆ. ಆಮೇನ್, ಆಮೇನ್. ಇನ್ನು 3 ಕಾರ್ಯಗಳನ್ನು ನೆನಪಲ್ಲಿಟ್ಕೊಳ್ರಿ. ಪ್ರವಾದನೆ, ಪ್ರವಾದಿ, ಪ್ರವಾದನೆ ಕ್ರಿಯೆಗಳು. ಮತ್ತೊಮ್ಮೆ ಹೇಳ್ತೀನಿ, ಪ್ರವಾದನೆ, ಪ್ರವಾದಿ, ಪ್ರವಾದನೆ ಕ್ರಿಯೆಗಳು. ಪ್ರವಾದನೆ ದೇವರ ಸಂದೇಶ, ಪ್ರವಾದಿ ದೇವರ ಮೌತ್ ಪೀಸ್, ದೇವರ ಮೆಸೆಂಜರ್, ಸಂದೇಶವಾಹಕ. ಪ್ರವಾದನೆ ಕ್ರಿಯೆ ವಿಧೇಯತ್ವದ ಮೂಲಕ ಪ್ರದರ್ಶಿಸಲಾದ ದೇವರ ಸಂದೇಶ, ವಿಧೇಯತ್ವದ ಮೂಲಕ ಪ್ರದರ್ಶಿಸಲಾದ ದೇವರ ಸಂದೇಶ. ಅರ್ಥ ಮಾಡ್ಕೊಳ್ರಿ. ಪ್ರವಾದನೆ ಗಾಡ್ಸ್ ಮೆಸೇಜ್, ದೇವರ ಶಬ್ದ. ಪ್ರವಾದಿ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರುವವನು. ದೇವರ ಮಾತನ್ನ ತಾನು ಕೇಳ್ತಾನೆ, ತನ್ನ ಬಾಯಿಯಿಂದ ತನ್ನ ಭಾಷಾ ಶೈಲಿಯಲ್ಲಿ ಜನರ ಮುಂದೆ ತಲುಪಿಸುವವನು ಪ್ರವಾದಿ, ಮೆಸೆಂಜರ್. ಕೇಳಿದಾಗ ನಂಬಿ, ಈ ಪ್ರವಾದನೆಯನ್ನು ಕೇಳಿ ನಂಬಿ ಅದಕ್ಕೆ ವಿಧೇಯರಾಗಿ ಆ ವಿಧೇಯತ್ವದ ಪ್ರಕ್ರಿಯೆ ಇದೆಯಲ್ಲ ಅದನ್ನು ತೋರಿಸೋದೇ ಪ್ರಾಫಿಟಿಕಲ್ ಆಕ್ಟ್. ಪಾಸ್ಟ್ರೆ, ಇಷ್ಟು ಗಟ್ಟಿಯಾಗಿ ಹೇಳಿದ್ರೆ ನಮಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ರಿ. ಪ್ರವಾದಿ ದೇವರ ಶಬ್ದವನ್ನು ಕೇಳ್ತಾನೆ. ದೇವರ ಶಬ್ದವನ್ನು ಪ್ರವಾದಿ, ಪ್ರಾಫಿಟ್ ರಿಸೀವ್ಸ್ ಗಾಡ್ಸ್ ವಾಯ್ಸ್. ಪ್ರಾಪಸಿ ರಿಲೀಸಸ್ ಗಾಡ್ಸ್ ವರ್ಡ್. ಪ್ರವಾದನೆ ದೈವ ಶಬ್ದ, ದೈವ ವಾಕ್ಯ, ದೇವರ ಉದ್ದೇಶ, ದೇವರ ಪ್ಲಾನ್ ಪ್ರವಾದಿಯ ಬಾಯಿಂದ ಹೊರಗಡೆ ಬರೋದೇ ಪ್ರವಾದನೆ. Prophetical act demonstrates God's instruction through obedient faith. ಅದನ್ನ ದೇವರ ಪ್ರದರ್ಶನವನ್ನು, ಆ ಕ್ರಿಯೆಯ ಪ್ರದರ್ಶನವನ್ನು ನಂಬಿಕೆಯ ವಿಧೇಯತ್ವದ ಮೂಲಕ ತೋರಿಸುವುದಾಗಿದೆ ಪ್ರೊಫೆಟಿಕಲ್ ಆಕ್ಟ್. ಇದು ಯಾವಾಗ ನಾವು ಮಾಡ್ತೀವೋ ನಮ್ಮ ಜೀವನದಲ್ಲಿ ಕೆಲ ಸಾಧಾರಣವಾದ ಬಿಡುಗಡೆಗಳು ನಡೆಯುವಂಥದ್ದಾಗಿದೆ. ಇವತ್ತಗಲೊತ್ತಿನಲ್ಲಿ ನಾನು ಅದನ್ನೇ ಬಯಸ್ತೀನಿ. ಸಾಧಾರಣವಾದ ಜನರಿಂದ ಅಸಾಧಾರಣವಾದ ಜನರ ಆಗಿ ಮಾರ್ಪಡೋದಕ್ಕೆ ನಿಮ್ಮ ನಂಬಿಕೆ, ನಿಮ್ಮ ವಿಧೇಯತ್ವ, ನಿಮ್ಮ ಕ್ರಿಯೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಒಂದು ಆರ್ಡಿನರಿ ಬಿಲೀವರಿಂದ ಎಕ್ಸ್ಟ್ರಾ ಆರ್ಡಿನರಿ ಆಗಿ ನಿನ್ನನ್ನು ರೂಪಾಂತರ ಮಾಡಬೇಕಾದರೆ ನಿನ್ನ ಜೀವನದಲ್ಲಿರುವಂಥ ಪ್ರಧಾನವಾದಂಥ ನಂಬಿಕೆ, ವಿಧೇಯತ್ವ ಮತ್ತು ಅದರಿಂದ ತೋರಿ ಬರುವ ಪ್ರವಾದನೆ ಕ್ರಿಯೆಗಳು ನಿನ್ನನ್ನು ಉತ್ತುಂಗಕ್ಕೆ ಏರಿಸುತ್ತೆ, ನಿನ್ನನ್ನು ಆಶೀರ್ವಾದದ ತುದಿಯಲ್ಲಿ ಕೊಂಡೊಯ್ಯುವಂಥದ್ದಾಗಿದೆ. ಈ ಮರ್ಮ ತಿಳಿದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಶೌಟ್ ಹಾಲೆಲೂಯಾ, ಹಾಲೆಲೂಯಾ. 2 ಅರಸರುಗಳ ಪುಸ್ತಕ ನಾನು 13ನೇ ಅಧ್ಯಾಯವನ್ನು ಓದಿದೆ. 13ನೇ ಅಧ್ಯಾಯವನ್ನು ಓದಿದೆ. 14ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೂ. ಅದಕ್ಕೆ ಮುಂಚಿತವಾಗಿ ನನ್ನ ವಿಷಯ ಅಲ್ಲದಿದ್ದರೂ ನಿಮಗೆ ಚರಿತ್ರೆಗಳ ಕುರಿತು ತಿಳಿದಿರಬೇಕು. ಇದು 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ
ಇದು ಚರಿತ್ರ ಪುಸ್ತಕ ಅಂತ ಕರೀತಾರೆ. ಹಿಸ್ಟಾರಿಕಲ್ ಬುಕ್. ಇದನ್ನು ಯಾರು ಬರೆದ್ರು ಅಂತ ವ್ಯಕ್ತವಾಗಿ, ದ ಒರಿಜಿನಲ್ ಆಥರ್ ಅಫಿಷಿಯಲಿ ಅನ್ನೋನ್, ಎಲ್ಲೂ ಬರೆದಿಲ್ಲ. ಆದರೆ ಆ ಕಾಲಘಟ್ಟಗಳಲ್ಲಿ ಜೀವಿಸಿದ್ದಂಥ ಯೆರೆಮ್ಯನೇ, ಪ್ರವಾದಿಯಾದಂಥ ಯೆರೆಮ್ಯನೇ ಇದನ್ನು ಬರೆದಿದ್ದಾನೆ ಎಂಬುದನ್ನು ವೇದ ಪಾಂಡಿತ್ಯರು ನಂಬುವಂತರಾಗಿದ್ದಾರೆ. ಟ್ರೆಡಿಷನಲ್ ಯಹೂದ್ಯರು, ಪಾರಂಪರೆಯ ಯಹೂದ್ಯರು, ಕ್ರೈಸ್ತ ವಿಶ್ವಾಸಿಗಳು ಆ ಕಾಲಗಳಿಂದ ನಂಬಿರೋದು ಇದು ಯೆರೆಮ್ಯನೇ ಈ ಪುಸ್ತಕವನ್ನು ಬರೆದಿದ್ದಾನೆ ಅಂತ. ಪ್ರಾಚೀನ ಕಾಲದ ಯಹೂದ ರಾಷ್ಟ್ರ ಮತ್ತು ಇಸ್ರಾಯೇಲ್ ರಾಷ್ಟ್ರದ ಚರಿತ್ರ ಭಾಗಗಳನ್ನು ವಿವರಿಸುವ ಚರಿತ್ರೆ ಪುಸ್ತಕವಾಗಿರುತ್ತದೆ 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ. ದಾವೀದನ ಮರಣದಿಂದ ಆರಂಭಿಸಿ ಬಾಬೆಲ್ನಲ್ಲಿ ಸೆರೆಯಲ್ಲಿದ್ದಂಥ ಯೆಹೋಯಾಕೀನನ ಬಿಡಿಸಿಕೊಂಡು ಬರುವಂಥ ಕಾಲಘಟ್ಟ, ಈ ಕಾಲಘಟ್ಟವನ್ನು 400 ವರ್ಷಗಳು ಅಂತಾರೆ. ಈ 400 ವರ್ಷಗಳ ಚರಿತ್ರೆಯನ್ನು ಸೂಚಿಸುವ ಪುಸ್ತಕವಾಗಿದೆ 1 ಅರಸರುಗಳು ಮತ್ತು 2 ಅರಸರುಗಳ ಪುಸ್ತಕ. BC 960ರಿಂದ BC 560 ಕಾಲಘಟ್ಟಗಳಲ್ಲಿ, ಅಂದರೆ 400 ವರ್ಷಗಳ ಚರಿತ್ರೆ ಇರುವಂಥ, ಚರಿತ್ರೆಗಳನ್ನು ವಿವರಿಸುವ ಪುಸ್ತಕವಾಗಿದೆ 1 ಅರಸರು ಮತ್ತು 2ನೇ ಅರಸರುಗಳ ಪುಸ್ತಕ. ನಾವು ಓದಿದಂಥ ವಾಕ್ಯದಲ್ಲಿ ನಿಮಗೆ ಇಸ್ರಾಯೇಲರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ ಎಂದು ನಾನು ನಂಬ್ತೇನೆ. ಅನೇಕ ಆವರ್ತಿ ನಾನು ಪದೇ ಪದೇ ಇಲ್ಲಿ ಹೇಳಿದ್ದೇನೆ. ಇಸ್ರಾಯೇಲ್ ದೇಶವನ್ನು 2 ಭಾಗವಾಗಿ ವಿಭಾಗಿಸಿದಾಗ ದಕ್ಷಿಣದ ಭಾಗವನ್ನು ಯಹೂದ ರಾಷ್ಟ್ರ ಅಂತಲೂ, ಉತ್ತರದ ಭಾಗವನ್ನು ಇಸ್ರಾಯೇಲ್ ರಾಷ್ಟ್ರವೆಂತಲೂ ಕರೀತಾ ಇದ್ದಿದ್ದು. ಇಸ್ರಾಯೇಲರಲ್ಲಿ 10 ಕುಲಗಳು, ಯಹೂದದಲ್ಲಿ 2 ಕುಲಗಳು. ದಕ್ಷಿಣ ಭಾಗದಲ್ಲಿ ಚರಿತ್ರೆಯನ್ನು ನಾವು ಓದ್ತಾ ಬಂದಾಗ ಇಸ್ರಾಯೇಲರ ರಾಷ್ಟ್ರವನ್ನು ಆಳ್ವಿಕೆ ಮಾಡಿದ, ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅರಸರುಗಳು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದವರು, ದೇವರಿಗೆ ದ್ರೋಹ ಮಾಡಿದವರಾಗಿದ್ದರು. ಯಹೂದ ರಾಷ್ಟ್ರದಲ್ಲಿ ಇದ್ದಾರೆ, ಆದರೆ ಸರಾಸರಿ ಲೆಕ್ಕ ನೋಡಿದ್ರೆ ಯಹೂದ ರಾಷ್ಟ್ರದಲ್ಲಿ ಇರುವಂಥ ಅರಸರುಗಳು ಸ್ವಲ್ಪ ದೈವ ಭಯಭಕ್ತಿ ಉಳ್ಳವರಾಗಿದ್ದರು. ಇವರಲ್ಲಿ ಆಗಿರಲಿಲ್ಲ. ನಾನು ಇದನ್ನು ಏನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಈಗ 2 ಅರಸರುಗಳ ಪುಸ್ತಕ 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಗಮನಿಸಿದ್ರೆ ಅಲ್ಲಿ ನಾವು ಹೀಗೆ ಕಾಣ್ತೇವೆ, ಯಾವೋರ್ಷನು ಎಂಬ ಅರಸನು, ಇವನು ಇಸ್ರಾಯೇಲರ ಅರಸನಾಗಿ 16 ವರ್ಷ ಆಳ್ವಿಕೆ ಮಾಡ್ತಾನೆ. ಯೆಹೋವಾಷನು ಇವನು 16 ವರ್ಷ ಇಸ್ರಾಯೇಲರನ್ನ 17 ವರ್ಷ ಆಳ್ತಾನೆ. 17 ವರ್ಷ ಇವನ ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ 11ನೇ ವಾಕ್ಯ 13:11 ಹೇಳುತ್ತೆ, ಯೆಹೋವನ ದೃಷ್ಟಿಯಲ್ಲಿ ಇವನು ದ್ರೋಹಿ ಆಗಿದ್ದನು ಅಂತ. ಯೆಹೋವನ ದೃಷ್ಟಿಯಲ್ಲಿ ಇವನು ದ್ರೋಹಿ ಆಗಿದ್ದ. ಇನ್ನು 13ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ 14ನೇ ವಾಕ್ಯ ಕಾಣ್ತೀವಿ. ಅಲ್ಲಿ ಎಲೀಷನು ಮರಣಕರವಾದ ರೋಗದಲ್ಲಿ ಬಿದ್ದನು. ಎಲೀಷನು ಯಾರು? ಪ್ರವಾದಿ ಯಾರು?
ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ಇರುವವನು. ತಾನು ಕೇಳುವ ಒಂದು ದರ್ಶನ, ತಾನು ಕಾಣುವಂಥ ಒಂದು ದರ್ಶನ, ಒಂದು ಶಬ್ದ ಅಥವಾ ಪ್ರಕಟಣೆ, ಕನಸು, ತನ್ನದೇ ಆದ ಭಾಷಾ ಶೈಲಿಯಲ್ಲಿ ತನ್ನ ಜನರನ್ನು ಉಪದೇಶಿಸಿ ಸನಾತನ ಮಾರ್ಗದಲ್ಲಿ ನಡೆಯುವಂತೆ ದೇವರ ಉದ್ದೇಶಗಳನ್ನು ಹೇಳ್ಕೊಡುವವನೇ ಪ್ರವಾದಿಯಾಗಿರ್ತಾನೆ. ಅವನೇ ಮೌತ್ ಪೀಸ್ ಆಫ್ ಗಾಡ್. ಎಲೀಷನು ಈಗ ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿದ್ದಾನೆ, ರೋಗದಲ್ಲಿ ಬಿದ್ದನು. ಈ ವಾರ್ತೆ ಇಸ್ರಾಯೇಲರ ಅರಸನಾದ ಯೋವಾಷನಿಗೆ ಗೊತ್ತಾಯಿತು. ಅವನು ಓಡಿ ಬರ್ತಾ ಇದ್ದಾನೆ. ಅವನು ಬಂದಿದ ತಕ್ಷಣ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾರಥಾಶ್ವ ಬಲವಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅಳ್ತಾನೆ. ನನಗೆ ಆಶ್ಚರ್ಯ ಆಯಿತು. ಎಲೀಷನ ಸೇವೆ ಆರಂಭವಾದಾಗ ಎಲೀಷನು ಏಲಿಯನಿಗೆ ಹೇಳ್ದ ಅದೇ ಶಬ್ದ, ಅದೇ ಪದ ಎಲೀಷನ ಜೀವನದ ಕೊನೆಯಲ್ಲಿ ಯೋವಾಷನು ಹೇಳ್ತಾ ಇರೋದು. ಏಲಿಯನಿಗೆ ಹೇಳಿದನು, ನನ್ನ ತಂದೆಯೇ. ಯಾಕಂದ್ರೆ ಏಲಿಯನಿಗೆ ಆವತ್ತು ಆ ಕಾಲದಲ್ಲಿ ಮಕ್ಕಳಿರಲಿಲ್ಲ. ಓದಕ್ಕೆ ಬಿದ್ದಾಗ ಅವನನ್ನು ಪುತ್ರತ್ವದ ಹಾಗೆ, ದತ್ತು ಪಡೆದ ಹಾಗೆ ಅವನನ್ನು ಪಡಿತಾನೆ. ಅವತ್ತಿನಿಂದ ಎಲೀಷನು ಏಲಿಯನ ಮಗನಾಗಿ, ಆಮೇಲೆ ಆ ಕಾಲಘಟ್ಟಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಅನೇಕ ಸಾರಿ ಹೇಳಿದ್ದೀನಿ. ಆ ಕಾಲಘಟ್ಟಗಳಲ್ಲಿ ಅಪ್ಪನ ಆಸ್ತಿಯ ಡಬಲ್ ಪೋರ್ಷನ್ ತನ್ನ ಮಗನಿಗೆ ಇದೆ. ಆಮೇಲೆ ಆ ಡಬಲ್ ಪೋರ್ಷನ್, ಅದನ್ನೇ ಏಲೀಷನಿಂದ ಎತ್ತಲ್ಪಡುವಾಗ ಅವನಿಗೆ ಕೂಗಿದಂಥ ಒಂದು ಶಬ್ದ, ನನ್ನ ತಂದೆಯೇ, ಇಸ್ರಾಯೇಲರ ರಥಾರಥಾಶ್ವ ಬಲವಾಗಿದ್ದವನೇ. ಈ ಮಾತನ್ನು ಕೂಗಿ ಅವನು ಏಲಿಯನ ದೇವರು ಎಲ್ಲಿ ಅಂತ ಒದಿಕೆಯನ್ನು ತಗೊಂಡು ಯೋರ್ದಾನನ ಹೊಡೆಯುವಾಗ ಅದು 2 ಭಾಗವಾಗ್ತಾ ಇದೆ. ಪ್ರೈಸ್ ಗಾಡ್. ಅದು ಚರಿತ್ರೆ ಭಾಗ. ನಾನು ಈಗ ಇಲ್ಲಿಗೆ ಬರ್ತೀನಿ. ಯೋವಾಷನು ಇವನ ಮರಣದ ಸ್ಥಿತಿಯಲ್ಲಿ ಇರುವಾಗ ಬಂದು ಹತ್ತು ಕರೀತಾನೆ. ಅವನು ಅಳ್ತಾನೆ. 2ನೇ ವಾಕ್ಯ, ಮರಣಕರ ರೋಗದಲ್ಲಿ ಬಿದ್ದನು. ಇಸ್ರಾಯೇಲರ ಅರಸನಾದ ಯೋವಾಷನು ಇದನ್ನು ಕೇಳಿ ಅವನ ಬಳಿಗೆ ಹೋಗಿ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವ ಬಲಗಳಾಗಿದ್ದವನೇ ಎಂದು ಕೂಗುತ್ತಾ ಅವನ ಮುಖದ ಮೇಲೆ ಬಿದ್ದು ಬಹಳವಾಗಿ ಅತ್ತನು. ಆಗ ಎಲೀಷನು ಇಸ್ರಾಯೇಲರ ಅರಸನಿಗೆ ಬಿಲ್ಲನ್ನು, ಬಾಣಗಳನ್ನು ತರಿಸು ಎಂದು ಹೇಳಿದನು. ಅವನು ತರಿಸಿದನು. ನೋಡ್ರಿ, ಇಲ್ಲಿ ಕಾನ್ವರ್ಸೇಷನ್ ಏನೂ ನಡೆದಿಲ್ಲ. ಯೋವಾಷನು ಏನಕ್ಕೋಸ್ಕರ ಬಂದಿದ್ದಾನೆ ಅಂತ ಅವನು ಪ್ರಸ್ತಾಪ ಮಾಡಿಲ್ಲ. ಯೋಗಕ್ಷೇಮ ವಿಚಾರಿಸಿ ಅವನ ಮರಣಕರವಾದ ರೋಗದಲ್ಲಿ ಬಿದ್ದಿರುವ ಅವಸ್ಥೆಯನ್ನು ಕಂಡು ಅವನು ತನ್ನ ಮುಖದಲ್ಲಿ ಇಟ್ಟು ಅಳ್ತಾ ಇದ್ದಾನೆ, ಅಷ್ಟೇ ಗೊತ್ತಿರೋದು. ಅವನ ಆ ಒಂದು ಪ್ರಸ್ತಾಪ, ಅವನು ಹೇಳಿದ ಮಾತು, ಅವನ ಕಣ್ಣುನೀರು ಎಲೀಷನ ಮರಣದ ಹಾಸಿಗೆಯಲ್ಲಿ ಇದ್ದರೂ ಅವನಿಗೆ ಪ್ರವಾದನೆ ಕ್ರಿಯೆ ಮಾಡತಕ್ಕಂತೆ ಪ್ರವಾದಿಯಾದ ಎಲೀಷನಿಗೆ ಪರಲೋಕದ ದೇವರು ಒಂದು ಸಂದೇಶವನ್ನು ಕೊಟ್ಟನು. ಇವತ್ತು ನಾನು ಇದರ ಒಳಗಡೆ ಹೇಳ್ತೇನೆ, ಕೆಲವೊಮ್ಮೆ ನಿಮ್ಮಲ್ಲಿ ಕೊರತೆ ಬಂದಿರಬಹುದು, ಕೆಲವೊಮ್ಮೆ ನಿಮ್ಮಲ್ಲಿ ಬಲಹೀನತೆಗಳು ಬಂದಿರಬಹುದು, ಕೆಲವೊಮ್ಮೆ ನಿಮ್ಮಲ್ಲಿ ಅಲ್ಲಲ್ಲಿಯ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿರಬಹುದು. ಆದರೆ ಪಶ್ಚಾತ್ತಾಪದೊಂದಿಗೆ ದೈವ ಸನ್ನಿಧಾನದಲ್ಲಿ ಬರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಅವನು ತಳ್ಳಿ ಬಿಡುವ ದೇವರಲ್ಲ. ಅವನ ಕಣ್ಣು ನೀರು ದಾಟಿ ಹೋಗುವ ದೇವರಲ್ಲ.
ನಿನ್ನ ಮೊರೆ ಕೇಳದೆ ಹೋಗುವ ದೇವರಲ್ಲ. ಇವತ್ತು ಯಾರಾದ್ರೂ ಇದರ ಒಳಗಡೆ ತಂದೆಯಾದ ದೇವರನ್ನ ಕರೆಯುವವರು ಇರೋದಾದರೆ ಬಾಯಿ ತೆರೆದು ಕೂಗು. ನಿನ್ನ ಕೊರತೆ ವಿಷಯ ಅಲ್ಲ. ಅವನು ತನ್ನ ಪಾಪಕ್ಕೆ, ನಮ್ಮ ಪಾಪಕ್ಕೆ ತಕ್ಕ ಹಾಗೆ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಕ್ಕೆ ತಕ್ಕ ಹಾಗೆ ನಮ್ಮನ್ನು ದಂಡಿಸಲಿಲ್ಲ. ಅವನು ಕರುಣೆಯುಳ್ಳ ಪ್ರಭು ಆಗಿದ್ದಾನೆ. ನಾವು ಉಳಿದಿರೋದು ದೇವರ ಕರುಣೆಯಿಂದ ಆಗಿದೆ. ಅದರಿಂದ ಯಾರು ಡೋಂಟ್ ಎವರ್ ಥಿಂಕ್ ಐ ಆಮ್ ಸಂಬಡಿ ಅನ್ನೋ ರೀತಿ ಇರಬೇಡಿ. ಹಿ ಈಸ್ ಎ ಕಿಂಗ್. ಯೋವಾಷನು ಅರಸನಾಗಿದ್ದಾನೆ. ದೈವ ಆಲೋಚನೆ ವೆರಿ ಇಂಪಾರ್ಟೆಂಟ್. ಈಗ ನೋಡ್ರಿ, ಅವನ ಕೇಳಿದಲ್ಲ, ಎಲೀಷನ ಹೇಳ್ತಾನೆ ಬಿಲ್ಲು ಬಾಣಗಳನ್ನು ತರಿಸು ಅಂತ. ಅವನು ತರಿಸ್ದ. 16ನೇ ವಾಕ್ಯ, ಆಗ ಅವನಿಗೆ ಬಿಲ್ಲನ್ನು ಹಿಡಿದುಕೋ ಎಂದು ಆಜ್ಞಾಪಿಸಿದನು. ಆಮೇನ್. ಪ್ರವದನ ಕ್ರಿಯೆಗಳು ದೈವಿಕವಾದ ಹಸ್ತಕ್ಷೇಪವನ್ನು ಉಂಟು ಮಾಡ್ತದೆ. ಪ್ರಾಫಿಟಿಕಲ್ ಆಕ್ಟ್ಸ್ ರಿಲೀಸ್ ಡಿವೈನ್ ಇಂಟರ್ವೆನ್ಷನ್. ದೈವಿಕವಾದ ಹಸ್ತಕ್ಷೇಪವನ್ನು ಉಂಟು ಮಾಡುತ್ತೆ ಪ್ರವದನ ಕ್ರಿಯೆ. ಈಗ ಗಮನಿಸ್ರಿ, ಬಿಲ್ಲು ಬಾಣ ತರಿಸೋದಕ್ಕೆ ಹೇಳ್ದ. ಬಿಲ್ಲು ಬಾಣ ತಗೊಂಬಂದ್ರು. ಆಗ ಅವನಿಗೆ ಬಿಲ್ಲನ್ನು ಹಿಡ್ಕೋ ಎಂದು ಆಜ್ಞಾಪಿಸಿದನು. ಅವನು ಹಿಡ್ಕೊಳ್ಳಲು ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು. ಯಾರ ಕೈಯನ್ನ? ಎಲೀಷನ ಕೈ. ಬಿಲ್ಲು ಬಾಣ ತರೋದು ಕೇಳಿದ ಯಾರು? ಎಲೀಷನು. ಅವನು ತರಿಸ್ದ. ಈಗ ಅದನ್ನು ಕೈಯಲ್ಲಿ ತಗೊಂಡ ಅವನ ಕೈ ಮೇಲೆ ಎಲೀಷನ ಕೈ ಇಟ್ಟನು. ಓ ಹಾಲೆಲೂಯಾ, ಹಾಲೆಲೂಯಾ. See, every prophetical act represents God's message. ದೇವರ ಸಂದೇಶವನ್ನು ಅದು ಒತ್ತು ತರುತ್ತೆ. ಇವನ ಕೈ ಮೇಲೆ ಕೈ ಇಟ್ಟ. ಬಾಣ ಅವನು ಹೇಳಿದನು, ಮೂಡಣ ದಿಕ್ಕಿರುವ ಕಿಟಕಿಯನ್ನು ತೆರೆ ಅಂದನು. ಅವನು ತೆರೆದನು. ಬಾಣವನ್ನು ಎಸೆ ಎಂದು ಆಜ್ಞಾಪಿಸಿದನು. ಅವನು ಎಸೆಯಲು ಇದು ಜಯಪ್ರದವಾದ ಯೆಹೋವನ ಬಾಣ. ಸ್ವಲ್ಪ ಯೋಚನೆ ಮಾಡಿ. ಬಾಣ, ಕಿಟಿಕೆ, ಮೂಡಣ ದಿಕ್ಕು, ಇದಕ್ಕೆಲ್ಲ ಏನು ಕನೆಕ್ಷನು? ಕೆಲವೊಮ್ಮೆ ಪ್ರವಾದಿಗಳು ಪ್ರವದಿಸುವಾಗ ಪ್ರವದನೆಯನ್ನು ಗ್ರಹಿಸುವ ಕೃಪೆ ನಿಮಗೆ ದೇವರು ಕೊಡಬೇಕು. ಲಂಗು ಲಗಾಮ್ ಇಲ್ದಿರ ಏನೋ ಹೇಳ್ತಾ ಇದ್ದಾರಪ್ಪ, ನನಗಂತೂ ತಲೆಗೆ ಹೋಗ್ಲಿಲ್ಲ ಅಂತ ಅನ್ನೋದಲ್ಲ. ಈಗ ನನ್ನ ಪ್ರಶ್ನೆ, ಯೋವಾಷನಿಗೆ ಬೆಳಿಗ್ಗೆ ಹೇಳ್ತಾನೆ ಬಿಲ್ಲು ಬಾಣ ತಂಬ. ಅರೇ, ಹಿಂದಿಯಲ್ಲಿ ಹೇಳಿದ್ರೆ ಅರೇ ಇಸ್ಕಿ ಕ್ಯಾ ಬಾತ್ ಹೇ, ನಾನು ಇಲ್ಲಿ ಬಂದಿದ್ನೇನು? ಬಿಲ್ಲು ಬಾಣ ತಗೊಂಡು ಏನಕ್ಕೆ ಬರೋದು? ಯುದ್ಧಕ್ಕೆ ಹೋಗೋದಕ್ಕೆ. ಯುದ್ಧಕ್ಕೆ ಬಂದಿದ್ದೀನಿ, ಯುದ್ಧಕ್ಕೆ ಹೋಗೋದಕ್ಕಲ್ಲ. ನಾನು ಇಲ್ಲಿ ಬಂದಿರೋದು ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋದಿಕ್ಕೆ. ಆಮೇಲೆ ಆದರೆ ಪ್ರವದನ ಕ್ರಿಯೆ ಏನು? ಬಿಲ್ಲು ಬಾಣವನ್ನು ತೆಗೆದುಕೋ, ಮೂಡನ ದಿಕ್ಕಿನ ಕಡೆಗಿರುವಂಥ ಆ ಕಿಟಕಿಯ ಬಾಗಿಲನ್ನು ತೆರೆದು ಬಿಟ್ಟು ಅದನ್ನು ಹೊಡಿ ಅಂತ, ಬಾಣವನ್ನು ಬಿಡು ಅಂತ. ಸ್ತೋತ್ರ. ಆದರೆ ಕೈ, ಎಲೀಷನ ಕೈ ಅವನ ಕೈ ಮೇಲೆ ಇಟ್ಟರು. ನೋಡ್ರಿ, ಬಿಲ್ಲು ಬಾಣ ಹೊಡೆಯುವಾಗ, ಬಿಲ್ಲು ಬಾಣ ಹೊಡಿಬೇಕಾದ್ರೆ ಇನ್ನೊಬ್ಬರು ಸಹಾಯ ಇದ್ರೆ ಗುರಿ ತಪ್ಪೋದು ನಿಶ್ಚಯ. ಬಿಲ್ಲು ಬಾಣ ಬೇಡ. ಗಾಡಿ ಓಡಿಸುವಾಗ ಇನ್ನೊಬ್ರು ಸ್ಟೇರಿಂಗ್ ಹಿಡ್ಕೊಳ್ಳಿ. ಸ್ತೋತ್ರ. ಹೆಂಡತಿ ಒಂದು ಕಡೆ ಎಡಗೈ, ಗಂಡ ಬಲಗೈ, ಇಬ್ಬರು ಒಂದೊಂದು ಕೈ ಇಟ್ಕೊಂಡು ಸ್ಟೇರಿಂಗ್ ಹಿಡ್ಕೊಳ್ರಿ, ಕಂಟ್ರೋಲ್ ಮಾಡ್ರಿ. ನೋಡೋಣ, 100 ಮೀಟ್ರ್ ಹೋಗಲ್ಲ ಅಷ್ಟರಲ್ಲಿ ಗಾಡಿ ಗುದ್ದಿರುತ್ತೆ. ಹೌದಲ್ವಾ? ಬಿಲ್ಲು ಬಾಣ ಎಳೆಯುವಾಗ ಇವನ ನೋಟ, ಇವನ ಕೈ, ಆ ಸ್ಟ್ರೆಂತ್. ಸ್ತೋತ್ರ. ಅದರಲ್ಲಿ ಇನ್ನೊಬ್ಬ ಕೈ ಇಟ್ಟ ಅಂದರೆ ಇವನು ಬಿಡೋ ಟೈಮಲ್ಲಿ ಅವನು ಎಳಿತಾನೆ.
ನ್ಯಾಚುರಲ್ ಪ್ಲಾನಿಗೆ ವಿರುದ್ಧವಾದ ಕಾರ್ಯ ಇಲ್ಲಿ ನಡೀತಾ ಇದೆ. ಇವತ್ತು ಕೆಲವರ ತಲೆ ಒಳಗಡೆ ಸ್ವಲ್ಪ ಹುಳ ಬಿಡ್ತಾ ಇದ್ದೀನಿ. ಸೋತ್ರ ವರ್ಕ್ ಮಾಡಬೇಕಿದು. ನ್ಯಾಚುರಲ್ ಎಬಿಲಿಟಿ ಅಲ್ಲ, ನಿನಗೆ ಪರಲೋಕದ ಸೂಪರ್ ನ್ಯಾಚುರಲ್ ಪವರ್ ಅವಶ್ಯಕತೆ ಇದೆ ಎನ್ನೋದು ತೋರಿಸುತ್ತೆ ಅದು. ಆಮೇ ನಾನು ಯೋಚನೆ ಮಾಡಿದೆ, ಯಾಕೆ ಕೈ ಇಡಬೇಕು? ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾರೆ ಅಮ್ಮ, ಅಯ್ಯೋ ಅನ್ನೋ ಟೈಮಲ್ಲಿ ಬಾಣ ಎಳೆಯೋದಕ್ಕೆ ಇವನಿಗೆ ಶಕ್ತಿ ಇದೆಯಾ? ಕೈ ಮೇಲೆ ಕೈ ಇಡ್ತಾನೆ. ಟಚ್. ನೀನೇನೇ ಮಾಡಿದ್ರು ಪರಲೋಕದ ಕೈ ನಿನ್ನ ಮೇಲೆ ಇದ್ರೆ ಆ ಜೀವನಕ್ಕೆ, ಆ ವಿಷಯಕ್ಕೆ ದೊಡ್ಡ ಬಿಡುಗಡೆ ಇದೆ ಅನ್ನೋದನ್ನು ತೋರಿಸುವಂಥದ್ದಾಗಿದೆ. ಲೆಟ್ ಮಿ ಎಕ್ಸ್ಪ್ಲೇನ್. ಯಾಕೆ ಮೂಡನ ದಿಕ್ಕಿನ ಕಿಟಕಿ ತೆಗಿಯಕ್ಕೆ ಕೇಳಿದ್ದು? ಮೂಡನ ದಿಕ್ಕಿನ ಕಿಟಕಿಯನ್ನು ತೆಗಿ, ಅಲ್ಲಿಗೆ ಬಾಣ ಬಿಡು ಅಂತ ಹೇಳಿದ್ರು. ಆಮೇನ್. ಅದರ ಅರ್ಥ, ಮೂಡನ ದಿಕ್ಕಿನಲ್ಲಿ ಅರಾಮ್ಯರ ಸೈನ್ಯ ಈ ಅರಸನಿಗೆ ವಿರುದ್ಧವಾಗಿ ದಂಡೆತ್ತಿ ಬರೋದಕ್ಕೆ ಪ್ಲಾನ್ ಪದ್ಧತಿ ಮಾಡಿರುವಾಗ, ಪ್ರವಾದಿಗೆ ಪ್ರವಚನಾತ್ಮದಲ್ಲಿ ಪರಲೋಕದ ದೇವರು ಪ್ರಕಟಿಸಿದ ಪ್ರಕಟಣೆಯನ್ನ ಪ್ರವಚನ ಕ್ರಿಯೆಗಳ ಮೂಲಕ ಸಂದೇಶವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಇವತ್ತು ಕೆಲವರಿಗೋಸ್ಕರ ಎಲ್ಲೆಲ್ಲೋ ದೇವರು ಕೆಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಸಮಥಿಂಗ್ ಗಾಡ್ ಇಸ್ ಡೂಯಿಂಗ್ ಇನ್ವಿಸಿಬಲ್ ರಿಲಮ್ ಅಲ್ಲಿ. ಅವನಿಗೆ ಅರ್ಥನೇ ಆಗಿರಲ್ಲ. ಮೂಡನದ ಕಿಟಕಿ ತೆಗಿ, ಪಡೋಣ ಯಾಕೆ ತೆಗಿ ಅಂದಿಲ್ಲ, ಟಂಕಣ ಯಾಕೆ ತೆಗಿ ಅಂದಿಲ್ಲ, ಬಡಗನ ಯಾಕೆ ತೆಗಿ ಅಂತ ಹೇಳಲಿಲ್ಲ. ಮನೆ ಅಂದಮೇಲೆ 4 ಕಡೆ ಕಿಟಕಿ ಇರುತ್ತಲ್ಲ, ಸೋತ್ರ. ಅದು ಏಲಿಷನು ವೆಂಟಿಲೇಷನ್ ಬೇಕಲ್ಲ. ಅವನಿಗೆ ಗೊತ್ತು, ಮೂಡಣದ ಕಿಟಕಿಯನ್ನು ತೆರೆ, ಅಲ್ಲಿಗೆ ಬಾಣವನ್ನು ಬಿಡು. ಆಮೇಲೆ ಬಾಣ ಬಿಡೋದು ನಿನ್ನ ಸ್ವಂತ ಪ್ರಯತ್ನ ಅಲ್ಲ. ಆಮೇಲೆ ಸ್ವಂತ ಪ್ರಯತ್ನ ಅಲ್ಲ, ನಿನಗೆ ದೇವರ ಹಸ್ತ ಅದರ ಮೇಲೆ. ಇದರ ಒಳಗಡೆ ಪ್ರಯತ್ನ ಮಾಡಬೇಡಿ ಅಂತಲ್ಲ, ಪ್ರಯತ್ನ ಮಾಡ್ರಿ. ಆದರೆ ದೇವರ ಆಲೋಚನೆ ಮೇರೆಗೆ, ದೇವರ ಆತ್ಮನ ಸಹಾಯದೊಂದಿಗೆ, ಪವಿತ್ರಾತ್ಮನ ಪ್ರಬೋಧನೆ ಶಬ್ದದೊಂದಿಗೆ ನೀವು ಮಾಡುವ ಪ್ರತಿಯೊಂದು ಕ್ರಿಯೆಗಳು ನೀವು ನಂಬಿದ್ದು ಅದಕ್ಕೆ ವಿಧಿಯರಾಗಿದ್ದು ಪ್ರಬೋಧನೆ ಕ್ರಿಯೆಗಳ ಮೂಲಕ ತೋರಿಸೋದು, ಅದು ಜಯಪ್ರದವಾದ ಬಾಣವಾಗಿರುತ್ತೆ. ಅದು ನಿನಗೆ ಸಕ್ಸಸ್ ಅನ್ನು ತರುತ್ತೆ. ಆಮೇಲೆ ಎಲೀಷಾ ಸುಮ್ಮನೆ ಪ್ರಾರ್ಥನೆ ಮಾಡಿ ಕಳಿಸ್ಲಿಲ್ಲ. ಅವನು he instructed to the king to take the bow and arrows. ಬಿಲ್ಲು ಬಾಣಗಳನ್ನು ತೆಗೆದುಕೊಳ್ಳಕ್ಕೆ ಕೇಳ್ದ. ಮೂಡನ ದಿಕ್ಕಿನಲ್ಲಿರುವ ಕಿಟಕಿಯನ್ನು ತೆಗೆಯಕ್ಕೆ ಕೇಳ್ದ. ಬಾಣವನ್ನು ಬಿಡಕ್ಕೆ ಕೇಳ್ದ. ಆಮೇಲೆ ಇನ್ನೊಂದು ಬಾಣ ತಗೊಳಕ್ಕೆ ಕೇಳ. ಬಾಣ ತಗೊಂಡು ನೆಲಕ್ಕೆ ಹೊಡಿ ಅಂದ. ಎಷ್ಟು ಸತಿ ಹೊಡಿ ಅಂದ? ಎಲೀಷಾ ಹೇಳಿದ್ದ ನೆಲಕ್ಕೆ ಹೊಡಿ ಅಂದ. ಇವನು 1 ಹೊಡೆದ, 2 ಹೊಡೆದ, 3 ಹೊಡೆದ, ನಿಲ್ಲಿಸ್ಬಿಟ್ಟ. ಸ್ತೋತ್ರ. ಹೇಳ್ದೆ ಇದ್ದಾಗ ನಮ್ಗೆ ಅರ್ಥ ಆಯಿತು. ಪ್ರಸಂಗ ಕೇಳಿ 1 ಸತಿ ಹೇಳಿದ್ವಿ, 2 ಸತಿ ಹೇಳಿದ್ವಿ, 3 ಸತಿ ಸ್ತೋತ್ರ ಹೇಳಿದ್ವಿ, ನಿಲ್ಲಿಸ್ಬಿಡ್ತೀವಿ. ಆಮೇಲೆ ಸ್ತೋತ್ರ. ಎಲೀಷನಿಗೆ ಕೋಪ ಬಂತು. ಎಲೀಷಾ ಹೇಳ್ತಾ ಇದ್ದಾನೆ, ಯಾಕೆ ನಿಲ್ಲಿಸ್ಬಿಟ್ಟೆ? 3 ಸಾರಿ ಹೊಡೆದೆ, ಯಾಕೆ ನಿಲ್ಲಿಸ್ದೆ? ನೀನೊಂದು 5-6 ಸತಿ ಹೊಡಿಬಾರ್ದಾಯ್ತಾ? ಅಷ್ಟರಲ್ಲಿ ನಾನು ಅರಾಮ್ಯ ಸೈನ್ಯವನ್ನು ನಿರ್ನಾಮ ಮಾಡ್ತಾ ಇದ್ದೆ. ನೀನು 3 ಸಾರಿ ಹೊಡೆದು ನಿಲ್ಲಿಸಿದ, 3 ಸಾರಿ ಮಾತ್ರನೇ ಅವನ್ನ ಗೆಲ್ಲೋದಕ್ಕೆ ಆಗೋದು.
ಅದರ ಅರ್ಥ ಏನು ಗೊತ್ತಾ? ಇದರ ಒಳಗಡೆ ಇರುವ ದೈವ ಮಕ್ಕಳು ಪ್ರಾರ್ಥನೆ ನಿರಂತರವಾಗಿ ಮಾಡ್ತಾ ಇರ್ರಿ. ಅಲ್ಲಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರ್ರಿ. ಹಲ್ಲೆಲೂಯ. ನಿನ್ನ ದೇವರು ಬಿಡುಗಡೆ ಕೊಟ್ಟನು, ಈ ವಿಷಯದಲ್ಲಿ ಬಿಡುಗಡೆ ಕೊಟ್ಟನು, ಆ ವಿಷಯದಲ್ಲಿ ಬಿಡುಗಡೆ ಕೊಟ್ಟನು, ಮತ್ತೊಂದು ವಿಷಯದಲ್ಲಿ ಬಿಡುಗಡೆ ಕೊಟ್ಟನು. ಇನ್ನು ಕೆಲವರಿಗೆ ಉಪವಾಸ ಬೇಡ, ಪ್ರಾರ್ಥನೆ ಬೇಡ, ಆರಾಧನೆ ಬೇಡ, ಸಭೆ ಬೇಡ, ಉಪದೇಶ ಬೇಡ. ದೂರ ಹೋಗಬೇಡ ಸಹೋದರ, ದೂರ ಹೋಗಬೇಡ ಸಹೋದರಿ. ನಿನ್ನ ಜೀವನ ಪರ್ಯಂತವಾಗಿ ಇದನ್ನು ಮುಂದುವರಿಸಿದ್ರೆ ಒಂದು ಶತ್ರು ನಿನ್ನ ಜೀವನದಲ್ಲಿ ಆಟ ಆಡೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ನಂಬೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ, ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಾಣ ದೇವರ ಜಯವನ್ನು ತೋರಿಸುತ್ತೆ, ಜಯಪ್ರದವಾದ ಬಾಣ. 17ನೇ ವಾಕ್ಯದಲ್ಲಿ ಏನು ಕಾಣ್ತೀವಿ? ಜಯಪ್ರದವಾದ ಯೆಹೋವನ ಬಾಣ. ನೀನು ತಿಳ್ಕೊಂಡಿದ್ಯಾ ಆ ಬಾಣ ನಿನ್ನ ಬತ್ತಳಿಕೆಯಿಂದ ತೆಗೆದಿದ್ದು ಅಂತ? ಇಲ್ಲ ಯೋವಾಷನೇ, ಇಲ್ಲ. ಆ ಜಯ ನಿನ್ನಿಂದ ಬಂದಿದ್ದಲ್ಲ, ಆ ಜಯ, ಆ ಬಿಡುಗಡೆ ನಿನ್ನಿಂದ ಬಂದಿದ್ದಲ್ಲ. ಅದು ಯೆಹೋವನ ಬಾಣ, ಅದು ಯೆಹೋವನ ಬಾಣ. ಆ ಕುಟುಂಬ ನಿನ್ನದಲ್ಲ, ಯೆಹೋವನ ಕುಟುಂಬ. ಆ ಬಿಸ್ನೆಸ್ ನಿನ್ನದಲ್ಲ, ಯೆಹೋವನ ಬಿಸ್ನೆಸ್. ಅದು ಜಯಪ್ರದವಾದ ಬಾಣ. ನಂಬೋರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಆಮೇಲೆ ಹೇಳ್ರಿ. ಕಮ್ ಆನ್ somebody shout hallelujah. ಆಮೇಲೆ ಪ್ರಬೋಧನೆ ಕ್ರಿಯೆಗಳು ದೈವಿಕವಾದ ಹಸ್ತಕ್ಷೇಪವನ್ನು ಉಂಟು ಮಾಡುತ್ತದೆ. ಅನ್ನೋಯಿಂಗ್ಲಿ ಕೆಲವೊಮ್ಮೆ ನಾವು ಮಾಡಿದ್ದೀವಿ. ವಿರುದ್ಧವಾಗಿ ಬರುವ ಶಕ್ತಿಗಳನ್ನು ನೋಡಿ ಆ ಶಕ್ತಿಗಳು, ಅವುಗಳ ಕ್ರಿಯೆಗಳು ಪೇಪರಲ್ಲಿ ಬರೀತೀನಿ. ಎಲ್ಲ ಟೈಮ್ ಮಾಡಲ್ಲ. ಪ್ರೇಯರ್ ಡೇ ಇದ್ದಾಗ ಐ ಬಿಲೀವ್ ದ ಪ್ರಾಫಿಟಿಕಲ್ ಆ್ಯಕ್ಟ್ ನಂಬೋದ್ರಿಂದ ಅದನ್ನು ಬರೆದು ಅದರ ಮೇಲೆ ಅದರ ಶಕ್ತಿಗಳನ್ನು ನಿರ್ವೀರ್ಯ ಮಾಡಿ, ಕ್ಯಾನ್ಸಲ್ ಮಾಡಿ, ಅವುಗಳನ್ನು ಹರಿದು ಇದರಂತೆ ಈ ಶಕ್ತಿಗಳ ಬಲಗಳನ್ನು ನಾನು ಲಯ ಮಾಡಿದ್ದೀನಿ ಅಂತ ಹಾಕುವಾಗ ಪೇಪರ್ಗೆಲ್ಲ ಶಕ್ತಿ ನಾನು ಮಾಡಿದ ಪ್ರಬೋಧನೆ ಕ್ರಿಯೆಗಳ ಮೂಲಕ ದೈವ ಶಕ್ತಿಯಲ್ಲಿ ಪ್ರದರ್ಶನವಾಗುತ್ತೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಏನಾದರೂ ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿರೋರು ಕೇಳ್ರಿ, ಅರ್ಥ ಆಗ್ತಾ ಇದೆಯಾ ಅಂತ. ಏನಂದ್ರು? ಏನಂದ್ರು? ವೆರಿ ಗುಡ್. ಹಂಗಿದ್ರೆ ಸಮಾಧಾನ. ಆಮೇಲೆ ಪ್ರಬೋಧನೆ ಕ್ರಿಯೆಗಳು ಅದ್ಭುತದ ಮೊದಲು ನಂಬಿಕೆಯನ್ನು ಪ್ರದರ್ಶಿಸುತ್ತದೆ. ಪ್ರಾಫಿಟಿಕ್ ಆಕ್ಟ್ಸ್ ಡೆಮಾನ್ಸ್ಟ್ರೇಟ್ ಫೇತ್ ಬಿಫೋರ್ ದ ಮಿರಾಕಲ್. ಪ್ರತಿಯೊಂದು ಪ್ರಬೋಧನೆ ಕ್ರಿಯೆಗಳು ಅದ್ಭುತಕ್ಕೆ ಮೊದಲು ನಂಬಿಕೆಯನ್ನು ಪ್ರದರ್ಶಿಸುತ್ತದೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತು, ಯೆರಿಕೋವಿನ ಕುರಿತು ನಮಗೆಲ್ಲರಿಗೂ ಗೊತ್ತಿದೆ. ಯೋಶುವನ ಪುಸ್ತಕ 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ. ಅದರ 1ನೇ ವಾಕ್ಯವನ್ನು ಗಮನಿಸೋಣ. ಯೋಶುವನ ಪುಸ್ತಕ. ಯೆರಿಕೋವಿನವರು ಇಸ್ರಾಯೇಲರಿಗೆ ಎದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲರೂ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನ ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನ ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನ 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನ ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು.
ಪ್ರತಿಯೊಬ್ಬನು ನೆಟ್ಟಗೆ ಒಳ ನುಗ್ಗಬಹುದು ಎಂದು ಹೇಳಿದನು. ಆಮೇನ್. ನಮಗೆಲ್ಲರಿಗೂ ಚರಿತ್ರೆ ಗೊತ್ತಿದೆ. ಯೋಶುವನ ಬಳಿಯಲ್ಲಿ ದೇವರು ಹೇಳಿದಂಥ ಪ್ರಬೋಧನೆ ಕ್ರಿಯೆ ಇದು. ನಾನು ಅನೇಕ ವರ್ಷಗಳ ಹಿಂದೆ ಇದನ್ನು ನಾನು ಹೇಳಿದೆ. ಡೋಂಟ್ ಸಿ ದ ಡೋರ್, ಗಾಡ್ ಇಸ್ ಗೋಯಿಂಗ್ ಟು ಬ್ರೇಕ್ ದ ವಾಲ್ಸ್ ಅಂತ. ನಾವು ಓದಿದಂಥ ವಾಕ್ಯದಲ್ಲಿ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಕೊಂಡ್ರು ಅಂತ. ನಿಮ್ಮ ಮುಂದೆ ಕೆಲ ಬಾಗಿಲುಗಳು ಸ್ಟ್ರಾಂಗ್ ಆಗಿ ಬಂದಾಗೋಗಿದೆ ಅಂದ್ಕೊಳ್ರಿ. ನೀವು ನೋಡೋದೇನು ಗೊತ್ತಾ? ಅಯ್ಯೋ, ಪಟ್ಟಣದ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ, ಹೆಂಗಪ್ಪ ಒಳಗಡೆ ಹೋಗೋದು ಅಂತ. ನನ್ನ ದೇವರು ನೋಡ್ತಾ ಇರೋದೇನು ಗೊತ್ತಾ? ನೀನು ಯಾಕೆ ಡೋರ್ ನೋಡ್ತೀಯ, ಬಾಗಿಲು ಯಾಕೆ ನೋಡ್ತೀಯ? ಅದರ ಗೋಡೆಗಳನ್ನೇ ಬೀಳಿಸುವಾಗ ಇನ್ನು ಡೋರ್ ಎಲ್ಲಿ ಉಳಿಯುತ್ತೆ? ಕಮ್ ಆನ್ ಸಂಬಡಿ, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ನಂಬುತ್ತೀರಾ? ನಿಮ್ಮ ಮುಂದೆ ಕೆಲ ಬಾಗಿಲುಗಳು ಮುಚ್ಚಿದೆ ಅಂತ ನಿಮಗೆ ಅನಿಸ್ಬೋದು, ಆದರೆ ನಿಮ್ಮ ಮುಂದೆ ಅದ್ಭುತ ನಡೆಯೋದಕ್ಕೆ ಮುಂಚೆ ದೇವರ ನಿನ್ನ ನಂಬಿಕೆಯನ್ನು ಹೆಚ್ಚು ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವಲ್ಪ ನಂಬು. ಯೇಸುವಿನ ನಾಮದಲ್ಲಿ ನನ್ನ ಮುಂದೆ ಬಾಗಿಲು ಮುಚ್ಚಿರಬಹುದು, ಅದರ ಗೋಡೆಯನ್ನು ಬೀಳಿಸುವ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಇಲ್ಲಿ ಪ್ರಬೋಧನೆ ಕ್ರಿಯೆ. ಈ ಯುದ್ಧಕ್ಕೆ ಹೋಗೋರು ಮಿಲಿಟರಿ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಹೇಳಿರೋ ನೋಡಿದ್ರೆ ನಾವು ಮೂರ್ಖರು ಅಂತಾನೆ ಅನಿಸುತ್ತೆ. ನಿಮ್ಮ ಭಟ್ರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ ಒಂದು ಸಾರಿ ಪಟ್ಟಣವನ್ನು ಸುತ್ತಲಿ. 7ನೇ ದಿವಸ ನಿಮ್ಮ ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಯೆರಿಕೋ ಸ್ಟ್ರಾಂಗ್ ಹೋಲ್ಡ್ ಅದು. ಇದು ಹೆಂಗಯ್ಯ ಬೀಳುತ್ತೆ? ಮಿಲಿಟರಿ ಭಾಷೆಯಲ್ಲಿ ಹೇಳಿದ್ರೆ, ಸೈನಿಕರ ಭಾಷೆಯಲ್ಲಿ ಹೇಳಿದ್ರೆ, ಇದು ಕ್ರೇಸಿ, ಇದು ಹುಚ್ಚುತನ, ಇದು ಮೂರ್ಖತನ. ಆದ್ರೆ ದೇವರು ಹೇಳಿದ್ದು, ನೀನು ಹೆಜ್ಜೆ ಇಡುವ ಪ್ರತಿಯೊಂದು ಹೆಜ್ಜೆಯು ನಂಬಿಕೆ ಹೆಜ್ಜೆ ಆಗಿರಲಿ. ಅದು ಪಟ್ಟಣವನ್ನು ಸುತ್ತು ಅಂದ್ರೆ ನೀನು ನೆಲಕ್ಕೆ ತಾಗದೆ ಅಲ್ಲ. ಪಟ್ಟಣವನ್ನು ಸುತ್ತು ಅಂದ್ರೆ ನೀನು ಹೆಜ್ಜೆ ಇಡ್ತಾ ಇದೀಯಾ. ಹಲ್ಲೆಲೂಯಾ. ಬುದ್ಧಿವಂತರಾಗಿದ್ರೆ ಪ್ರಶ್ನೆಗಳು ಮಾಡೋರು ಜಾಸ್ತಿ ಜನ ಇದ್ದಾರೆ. ಪಾಸ್ಟ್ರೆ ಇದೆಂಗೆ ನಡೆದು ಬಿಡುತ್ತಾ? ಸ್ತೋತ್ರ. ಇಲ್ಲಿ ಥ್ಯಾಂಕ್ ಗಾಡ್ ಒಪ್ಪನು ಕೇಳಲಿಲ್ಲ. ಯೋಶುವನ ಹತ್ರ ಬಂದ್ಬಿಟ್ಟು ಒಪ್ಪನು ಕೇಳಲಿಲ್ಲ, ತುಟಕ್ ಪಿಟಕ್ ಅನ್ನಲಿಲ್ಲ. ಯಾಕಂದರೆ ಇವರಿಗೆ ಚೆನ್ನಾಗಿ ಗೊತ್ತು, ಎಲ್ಲ ಹಂತಗಳಲ್ಲೂ ದೇವರು ಹೇಗೆ ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂತ ಅನುಭವದಿಂದ ನೋಡಿರೋದ್ರಿಂದ ಅವರ ನಂಬಿಕೆಯಿಂದ ಹೆಜ್ಜೆ ಇಡೋದಕ್ಕೆ ರೆಡಿ ಆದರು. ಆಮೇನ್. ಇವತ್ತು ಎಷ್ಟು ಜನ ಹೇಳ್ತೀರಾ ಕರ್ತನ ಸರ್ವೋತ್ತಮನೆಂದು? ಅನುಭವದಿಂದ ಸವಿದು ನೋಡಿರೋರು, ಮಾನಸಿಕವಾದ ಬುದ್ಧಿಯಿಂದ ಅಲ್ಲ, ಮಾನಸಿಕವಾದಂಥ ತಿಳುವಳಿಕೆಯಿಂದ ಅಲ್ಲ, ದೈವ ಆಲೋಚನದ ಮೇರೆಗೆ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಾನು ವಿಧಿಯನಾಗ್ತೇನೆ ಎನ್ನುವರು ಯಾರಾದರೂ ಇದರ ಒಳಗಡೆ ಇದ್ರೆ ನಿಮ್ಮ ಮುಂದೆ ಕೆಲ ಗೋಡೆಗಳು ಬೀಳುತ್ತೆ. ನಿಮಗೆ ಅಡ್ಡಿ ಆಗಿರುವ ಗೋಡೆಗಳು ಬೀಳುತ್ತೆ. ನೀವು ಬಾಗಿಲು ತೆಗೆಯೋ ಅವಶ್ಯಕತೆ ಇಲ್ಲ, ಗೋಡೆ ಸಮೇತ ಬಾಗಿಲು ಬೀಳುತ್ತೆ. ಯೇಸುವಿನ ನಾಮದಲ್ಲಿ ಇವತ್ತು ಕೆಲ ಗೋಡೆಗಳು ಬೀಳಲಿ. ನಿನ್ನ ಜನರ ಬಿಡುಗಡೆಗೆ ಅಡ್ಡಿ ಆಗಿರುವ, ಭದ್ರಪಡಿಸಿರುವ, ಒಳಗಡೆ ಹೋಗದಂತೆ
ಆಶೀರ್ವಾದ ಪಡೆಯದಂತೆ, ವಾಗ್ದಾನ ನೆರವೇರದಂತೆ ತಡೆಯಾಗಿರುವ ಗೋಡೆಗಳು. Come on, put your hands together. ಎರಡು ಕರಗಳನ್ನು ತಟ್ಟಿ ಆತ್ಮದಲ್ಲಿ ಒಂದು ನಿಮಿಷ ಆರಾಧಿಸಿ. ಯೇಸುವಿನ ನಾಮದಲ್ಲಿ ನನ್ನ ಯಶಸ್ವಿಗೆ, ನನ್ನ ಸಕ್ಸಸ್ಸಿಗೆ ಅಡ್ಡಿಯಾಗಿರುವ ಎಲ್ಲ ಗೋಡೆಗಳು, ಮುಚ್ಚಿರುವ ಎಲ್ಲ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ಬೀಳಲಿ, ಬೀಳಲಿ, ಬೀಳಲಿ. ಬೀಳಲೆ. ಮಕ್ಕಳ ಭವಿಷ್ಯಕ್ಕೆ ವಿರುದ್ಧವಾಗಿರುವಂಥದ್ದು, ಮಕ್ಕಳ ಭವಿಷ್ಯಕ್ಕೆ ವಿರುದ್ಧವಾಗಿರೋದು, ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿರುವಂಥದ್ದು, ಸಭೆಗೆ ವಿರುದ್ಧವಾಗಿರುವಂಥದ್ದು, ಸಭೆಯ ಹೆಬ್ಬಾಗಿಲಿಗೆ ವಿರುದ್ಧವಾಗಿ ತಲೆ ಎತ್ತಿರುವ ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬೀಳಲೆ. ಅದು ಎಲ್ಲಿಂದ ಏರ್ ಬಂತು, ಎಲ್ಲಿಂದ ಏರ್ ಬಂತು? ವಿರೋಧಿಗಳ ಬಾಯಿಗಳನ್ನು ಕಟ್ಟಿ ಇವತ್ತು ದೈವ ಕ್ರಿಯೆ ಪ್ರಕಟವಾಗಲಿ. Come on, somebody. ಬಾಗಿಲುಗಳು ತೆರೆಯಲಿ. ಮುಚ್ಚಿದೆಯಾ? ನಿನ್ನ ಆಶೀರ್ವಾದದ ಬಾಗಿಲನ್ನು ಮುಚ್ಚಿದೆಯಾ? ನನ್ನ ದೇವರು ಬಾಗಿಲನ್ನೆಲ್ಲ ಗೋಡೆಯನ್ನೇ ಬೀಳಿಸ್ತಾನೆ, ಗೋಡೆಗಳನ್ನೇ ಬೀಳಿಸ್ತಾನೆ, ಅಡ್ಡವಾಗಿರೋದನ್ನು ಬೀಳಿಸ್ತಾನೆ. ಎದುರಾಗಿರೋರು, ವಿರೋಧವಾಗಿರುವವರನ್ನು ದೇವರು ಕೆಡವುತ್ತಾನೆ, ನೆಲ ಸಮ ಮಾಡ್ತಾನೆ. ನನ್ನ ಜನ ನಂಬಿಕೆಯಿಂದ, ನಂಬಿಕೆ ಹೆಜ್ಜೆ ಇಡ್ರಿ, ನಂಬಿಕೆ ಹೆಜ್ಜೆ ಇಡ್ರಿ, ಸ್ತೋತ್ರ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರೇಯರ್ ವಾಕ್ ಮಾಡಿದ್ದು ವ್ಯರ್ಥವಾಗಲ್ಲ. ನೀನು ಉಪ್ಪು ಹಾಕಿದ್ದು, ಎಣ್ಣೆ ಸುರಿದಿದ್ದು, ನಡೆದು ಪ್ರಾರ್ಥನೆ ಮಾಡಿದ್ದು ಯಾವುದು ವ್ಯರ್ಥವಾಗಲ್ಲ, ಯಾವುದು ವ್ಯರ್ಥವಾಗಲ್ಲ. ಹುಡುಗ ಜಗನ ಶಬ್ದರಾಧನ ಪ್ರಬೋಧನೆ ಶಬ್ದ ನಾನು ರಿಲೀಸ್ ಮಾಡ್ತಾ ಇದ್ದಾನೆ. ಸಭೆಗೆ ವಿರುದ್ಧವಾಗಿ ತಲೆ ಎತ್ತಿದ ಎಲ್ಲ ಅಂಧಕಾರ ಶಕ್ತಿಗಳು, ಮಾಟ ಮಂತ್ರಗಳು, ಪೂಜೆಗಳು, ಓ ಜೂಡಾಲಾಧಾನಾಮ ಶಾಲಾದಾನ ಮಸ್ಕಲಾದನ ವೈಡ ಪ್ರಬೋಧ ಬೀಳಿ. ಇವತ್ತು ನಂಬುವರು ಯೇಸುವಿನ ನಾಮದಲ್ಲಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ಕೆಲ ಗೋಡೆಗಳು ಬೀಳಲಿ, ಕೆಲ ತುತ್ತೂರಿಯ ಶಬ್ದಗಳು ಮೊಳಗಲಿ, ಕೆಲವರ ಬಾಯಿಯ ತುತ್ತೂರಿಯ ಶಬ್ದಗಳು ಮೊಳಗಲಿ. ನೀನು ಡಿಕ್ಲೇರ್ ಮಾಡುವಾಗ walls fell because faith obeyed. ಗೋಡೆಗಳು ಬಿದ್ದಿದ್ದು ನಂಬಿಕೆಯಿಂದಲೇ, ನಂಬಿಕೆಯಿಂದಲೇ. ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು, ಅವು ಬಿದ್ದವು. ಬರುವ 7 ದಿನ, ಬರುವ 7 ದಿವಸಗಳು ಸಾಧ್ಯವಾದರೆ ಪ್ರೇಯರ್ ವಾಕ್ ಮಾಡೋರು, ಸಾಧ್ಯವಾದರೆ ಪ್ರೇಯರ್ ವಾಕ್ ಮಾಡೋರು ಈ ಆಲಯದಿಂದ ಎಷ್ಟು ಮಾಲೆವರೆಗೆ ಪ್ರೇಯರ್ ವಾಕ್ ಮಾಡೋರು ಬರುವ 7 ದಿವಸಗಳು. ಆಗಲೋ ರಾತ್ರಿನೋ ಮಧ್ಯಾಹ್ನನೋ ಬೆಳಿಗ್ಗೆನೋ ಸಂಜೆಯೋ ಯಾವ ಸಮಯ ಸಿಕ್ಕದಾಗಲೂ ಪ್ರೇಯರ್ ವಾಕ್ ಮಾಡೋರು. Pastors, leaders, ಕೆಲ ಗೋಡೆಗಳು ಬೀಳಕ್ ಹೋಗ್ತಾ ಇದೆ. ನೀನ್ ಬಾಗಿಲು ತೆರೆಯೋದಕ್ಕೋಸ್ಕರ ಕಾಯ್ತಾ ಇದೆ. ನೀನ್ ಬಾಗಿಲು ತೆರೆಯೋ ಕಾಯೋದು ಅವಶ್ಯಕತೆ ಇಲ್ಲ. ನಿನ್ನ ಮುಂದೆ ಗೋಡೆ ಬೀಳುತ್ತೆ. 7 days
7 days, 7 ದಿವಸಗಳ ತನಕ ಯೆರಿಕೋದ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು, ಬೀಳುತ್ತೆ. ನೋಡ್ರಿ, ಕುತ್ಕೊಳಕ್ ಸಾಧ್ಯ ಆದ್ರೆ ಕುತ್ಕೊಳ್ಳಿ, ಇಲ್ಲ ಅಂದ್ರೆ ನಿಂತ್ಕೊಬೇಕಂದ್ರೆ ನಿಂತ್ಕೊಳ್ರಿ. ಅದ್ಭುತವು ಗೋಚರಿಸುವ ಮೊದಲು ನಂಬಿಕೆಯು ಅಸಮಂಜಸವಾಗಿ ಕಾಣುತ್ತದೆ. ಸಮಂಜಸ ಅಲ್ಲ. Faith often looks unreasonable before the miracles became visible. ಅಸಮಂಜಸ ಗೊತ್ತೇ ಆಗಲ್ಲ, ಇದು ನಡೆಯುತ್ತೆ ಅಂತಾನು ಗೊತ್ತಾಗಲ್ಲ. ಓ ಬಿಲೀವ್, ಯಾರು ನಂಬ್ತಾರೆ ಹೇಳ್ರಿ ಗೋಡೆ ಬೀಳುತ್ತೆ ಅಂತ? ಸುತ್ತಲೂ ನಡೆದಾಗ the faith, the word from the Lord received by faith, obeyed by faith, acted by faith. ಆಮೇಲೆ ನಂಬಿಕೆ ನನ್ನ ಒಳಗಡೆ ಬಂತು, ಸ್ವೀಕರಿಸಿದೆ, ಡಿಕ್ಲೇರ್ ಮಾಡಿದೆ, ಅದು ಕಾರ್ಯರೂಪಕ್ಕೆ ತಂದರು. ನಿಮಗೆ ಗೊತ್ತಾ, ಎಂಥ ಸ್ಟ್ರಾಂಗ್ ಹೋಲ್ಡ್ ಆದ್ರೂ ಈ ಗೋಡೆಗೆ ಬಲ ಅನ್ನೋದು ಅದರ ಅಡಿಪಾಯ. ನನ್ನ ಭಾವನೆ ಇದಕ್ಕೆ ಅಡಿಪಾಯ ಹಾಕಿದಾಗ, ಫೌಂಡೇಶನ್ ಹಾಕಿದಾಗ, ದೊಡ್ಡ ಗೋಡೆ ಆಗಿರೋದ್ರಿಂದ, ಇದು ಕೋಟೆ ಆಗಿರೋದ್ರಿಂದ, ಗೋಡೆ ಆಗಿ ಪಟ್ಟಣದ ಬಾಗಿಲಾಗಿರೋದ್ರಿಂದ, ಅದನ್ನು ಹಿಡಿಯೋದಂಥ ಗೋಡೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನನಗನ್ನಿಸ್ದಂಗೆ 7 ಕೋರ್ಸ್ ಆದರೂ ಡೌನ್ಗೆ ಹೋಗಿರ್ತಾನೆ. 7 ಕೋರ್ಸು ಅಡಿಪಾಯದ ಕಲ್ಲು 7 ಕೋರ್ಸ್ ಹಾಕಿರ್ಬೋದು. 1, 2, 3, 4, 5 ಹಂಗೆ 7 ಸೋತ್ರ. ಸುಮ್ಮನೆ ದೇವ್ರು 7 ಸಾರಿ ಹೇಳತ್ತಾರ. ಅಂದ್ರೆ ಒಂದೊಂದು ಸಾರಿ ನಡೆಯುವಾಗ, ಫಸ್ಟ್ ರೌಂಡ್ ನಡೆದಾಗ, ಫಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಕಡೆಗೆ 7ನೇ ರೌಂಡ್ ಬಂದಾಗ, 7 ಸಾರಿ ನಡೆದಾಗ, ಯಾಜಕರು ತುತ್ತೂರಿಗಳನ್ನು ಊದಿದಾಗ, ಹೊಸ ಒಡಂಬಡಿಕೆಯ ಯಾಜಕರು ತುತ್ತೂರಿಗಳನ್ನು ಊದುವಾಗ, ನಿಮಗೆ ವಿರುದ್ಧವಾಗಿ ವರ್ಷಗಳಿಂದ ತಳ ಊರಿರುವ ಎಲ್ಲ ಅಡಿಪಾಯದ ಕಲ್ಲುಗಳು ಅಳುಗಾಡುತ್ತೆ, ಅಡಿಪಾಯದ ಕಲ್ಲುಗಳು ಬೀಳುತ್ತೆ. ಅದಕ್ಕೆ ನನ್ನದೆ ಅದ್ಭುತ ಕಾಣೋದಕ್ಕೆ ಮುಂಚೆ, ಅದ್ಭುತ ಕಾಣೋದಕ್ಕೆ ಮೊದಲು ನಂಬಿಕೆಯು ಅಸಮಂಜಸವಾಗಿರುತ್ತೆ. ಇಟ್ ಕೆನಾಟ್ ಬಿ, ಹೈಲಿ ಇಂಪಾಸಿಬಲ್, ಹಾಗಲ್ಲ. ಬಟ್ ಪ್ರೊಫೆಟಿಕಲ್ ಆಕ್ಟಿಗೆ ಒಂದು ಪವರ್ ಇದೆ, ನಿನ್ನ ನಂಬಿಕೆಗೆ ಒಂದು ಪವರ್ ಇದೆ, ನಿನ್ನ ವಿಧಿಯತ್ವಕ್ಕೆ ಪವರ್ ಇದೆ. ಅದರ ಪ್ರದರ್ಶನವೇ ರಿಸಲ್ಟ್. ಹಲೋ, ಆರ್ ಯು ವಿತ್ ಮೀ? ಈ ಮರ್ಮದ ಒಳಗಡೆ ಹೇಳಿರಿ. ನಾನು ಈ
ಉದಾಹರಣೆಗೆ ನೋಹನ ಬಳಿಯಲ್ಲಿ ದೇವರು ಹೇಳಿದ್ರು ನಾವೆಯನ್ನು ಕಟ್ಟೋದಿಕ್ಕೆ. ಮಳೆನೇ ಇಲ್ಲದೆ ಇರುವ ಕಾಲದಲ್ಲಿ, ಮಳೆನೇ ಗೊತ್ತಿಲ್ಲದಿರೋ ಜನಕ್ಕೆ ಪ್ರವಾಹ ಬರುತ್ತೆ ಅಂದರೆ ಅಸಮಂಜಸವಾದಂಥ ಕಾರ್ಯ ಅದು. ಇಸ್ ಇಟ್ ರೈಟ್? ಬಟ್ ನೋಹ ಸ್ಟಾರ್ಟೆಡ್ ಬಿಲ್ಡ್ ದ ಆರ್ಕ್. ಅವನು ನಾವೆಯನ್ನು ಕಟ್ಟೋದಿಕ್ಕೆ ಆರಂಭಿಸಿದನು. ನಂಬಿಕೆ ಒಂದು ಕಾರ್ಯ ಕಾಣೋದಕ್ಕೆ ಮುಂಚೆನೆ ಕಟ್ಟುವ ಕೆಲಸಕ್ಕೆ ಕೈ ಹಾಕುತ್ತೆ. ನಂಬಿಕೆ, ಫೇತ್ ಬಿಲ್ಡ್ಸ್ ಬಿಫೋರ್ ಇಟ್ ಸೀಸ್. ನಂಬಿಕೆ, ಅದನ್ನೇ ನಾನು ಹೇಳಿದೆ, ಫೇತ್ ಇಸ್ ಸಬ್ಸ್ಟೆನ್ಸ್, ಸಾರ, ಸತ್ವ ಅದೇ. ಆಮೇಲೆ ಆ ಫೇತ್ ಇಲ್ಲ ಅಂದರೆ, ನಂಬಿಕೆ ಇಲ್ಲ ಅಂದರೆ ನೀನು ಎಷ್ಟು ಸ್ತೋತ್ರ ಹೇಳಿದ್ರೂ ಪ್ರಯೋಜನ ಇಲ್ಲ. ದೇವರ ಬಳಿಗೆ ಬರುವವನು ದೇವರ ಇದ್ದಾನೆ ಎಂದು ನಂಬೋದು, ಅವನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾರೆ ಎಂದು ನಂಬೋದು ಅವಶ್ಯ. ಎಸ್, ನಿನ್ನ ಬರೆಗೈಯಲ್ಲಿ ಹೋಗಲ್ಲ. ಆರ್ ಯು ರೆಡಿ ಟು ರಿಲೀಸ್ ದಟ್ ಫೇತ್? ನೀವು ತಯಾರಾಗಿದ್ದೀರಾ ಆ ನಂಬಿಕೆನ ಹೊರಗಡೆ ಚೆಲ್ಲೋದಕ್ಕೆ ರೆಡಿ ಇದ್ದೀರಾ? ಆಮೇಲೆ ಕೆಲವರ ಕೆಲಸ, ಕೆಲವರ ಬಿಸ್ನೆಸ್ ನಂಬಿಕೆಯಿಂದ ಕಟ್ರಿ. ಆಮೇಲೆ ಈ ನಾಮಾನನೆಂಬ ಒಬ್ಬ ಸೇನಾಧಿಪತಿ, ಅರಾಮ್ಯರ ಅರಸನಿಗೆ ಒಬ್ಬ ಸೇನಾಧಿಪತಿ ಇದ್ದ. ಅವನ ಹೆಸರು ನಾಮಾನನು. ಇವರು ಇಸ್ರಾಯೇಲರನ್ನ ದಂಡೆತ್ತಿ ಬಂದು ಇಸ್ರಾಯೇಲರಲ್ಲಿ ಎಲ್ಲರನ್ನ ಸೆರೆ ಹಿಡ್ಕೊಂಡು ಹೋಗುವಾಗ ಇವನು ಮನೆಗೆ ಒಂದು ಕೆಲಸದ ಹುಡುಗಿನೂ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅವಳು ಇಸ್ರಾಯೇಲ್ನವಳು. ಅವಳು ಏಲಿಷನ ಕುರಿತು ಗೊತ್ತಿರೋವಳು, ಪ್ರವಾದಿಗಳ ಮಧ್ಯದಲ್ಲಿ ಬೆಳೆದವಳು, ಪ್ರವಚನ ಕೇಳಿ ಬೆಳೆದವಳು, ಪ್ರವಚನ ಶಬ್ದ ಚೆನ್ನಾಗಿ ಅರ್ಥ ಮಾಡಿಕೊಂಡವಳು, ಪ್ರವಾದನೆಗಳನ್ನು ದೇವರನ್ನ ನಂಬುವವಳು. ಈ ಸೇನಾಧಿಪತಿ ಪರಾಕ್ರಮಶಾಲಿ ಇವನು. ಆದರೆ ಇವನಿಗೆ ಒಂದು ರೋಗ ಇದೆ, ಕುಷ್ಠರೋಗ. ಇವನು ಮಾಡೋ ಎಲ್ಲ ಪ್ರಯತ್ನ ಮಾಡಿದ್ರು ಇವನ್ ರೋಗ ವಾಸಿಯಾಗಿರಲಿಲ್ಲ. ಅರಾಮ್ಯರ ಸೇನಾಧಿಪತಿ. ಒಂದು ದಿನ ಈ ಹುಡುಗಿ ತನ್ನ ಯಜಮಾನಿ ಹತ್ರ ಮಾತಾಡ್ತಾ ಹೇಳ್ತಾಳೆ, ಅಯ್ಯೋ ನಮ್ಮ ಒಡೆಯನು ಇಸ್ರಾಯೇಲಲ್ಲಿ ಇದ್ದಿದ್ರೆ ಇವರಿಗೆ ರೋಗ ಇರ್ತಿರ್ಲಿಲ್ಲ, ವಾಸಿಯಾಗಿರೋದು. ಕಾರಣ ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ವಿಷಯ ತಿಳಿಯಿತು. ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಗಂಡ ಹೋಗಿ ಅರಸನಿಗೆ ಹೇಳ್ತಾನೆ. ಅರಾಮ್ಯರ ಅರಸನು ಅವನಿಗೆ ಎಲ್ಲ ಬೇಕಾದಂಥ ಹೋಗೋದಕ್ಕೆ ಯಾತ್ರೆಗೆ ಎಲ್ಲ ರೆಡಿ ಮಾಡಿ ಕಳಿಸ್ತಾನೆ. ಅಲ್ಲಿ ಹೋಗಿದೆ. ಈ ವಾಸ್ ಎಕ್ಸ್ಪೆಕ್ಟಿಂಗ್ ದ ಟ್ರೀಟ್ಮೆಂಟ್. ಏಲಿಷ ಏನು ಮಾಡ್ದ? ನಾಮಾನನಿಗೆ ಹೇಳ್ದ. ಇವನು ನೋಡಿದೆ ಕುಷ್ಠರೋಗಿ, ಬಾರಪ್ಪ, ಎಲ್ಲೆಲ್ಲಪ್ಪ ಮುಟ್ಟಿ ಇದೆಲ್ಲ ಏನು ಹೇಳಲಿಲ್ಲ. ನೀನು ನೇರವಾಗಿ ಹೋಗಿ ಯೋರ್ದಾನ್ಗೆ ಹೋಗಿ 7 ಸಾರಿ ಮುಳುಗಿ ಬೀಳ್ತು ಬಾ ಅಂದ. ಇವನು ಹೇಳ್ದ, ನಮ್ಮ ದೇಶದಲ್ಲಿ ನದಿಗಳಿಲ್ವಾ? ಇವನು ಏನೋ ಟ್ರೀಟ್ಮೆಂಟ್ ಕೊಡ್ತಾನೆ ಅಂದರೆ ಇಲ್ಲಿ ಬಂದರೆ ಹೋಗಿ ಸ್ನಾನ ಮಾಡ್ಕೊಂಬೋದಂದ್ರಿ, 7 ಸಾರಿ ಮುಳುಗೆದ್ದು ಬಾ ಅಂತ. ಸಿ, ಪ್ರವಚನ ಕ್ರಿಯೆ ಒಬೀಡಿಯನ್ಸ್ ಮೇಲಿದೆ, ವಿಧಿಯತ್ವದ ಮೇಲಿದೆ. ಅವನು ಹೋದ, 7 ಸಾರಿ ಡಿಪ್ಪಾದ, ಅವನು ಪೂರ್ಣ ಸೌಖ್ಯದೊಂದಿಗೆ ಹೊರಗಡೆ ಬಂದ. ನಾನು ಅದನ್ನೇ ಹೇಳಿದೆ, ಕೆಲವೊಮ್ಮೆ ಅದ್ಭುತಗಳು ನಡೆಯೋದಕ್ಕೆ ಮುಂಚೆ ನಂಬಿಕೆ ಕೆಲವೊಮ್ಮೆ ಅಸಮಂಜಸ ಆಗಿ ಕಾಣುತ್ತೆ. ನಾವು ನಂಬಿರೋದು ಅಸಮಂಜಸ ಆಗಿ ಕಾಣುತ್ತೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಅಂತ ಹೇಳ್ತೀವಿ. ಇವತ್ತು ಎಷ್ಟು ಜನ ಹೇಳ್ತೀರಾ, ಅಸಾಧ್ಯವಾದ ಕಾರ್ಯ ನನ್ನ ದೇವರು ನನಗೋಸ್ಕರ ಮಾಡ್ತಾನೆ. ನಾನು ನಂಬಿರುವುದು
ಅವನ ನಂಬಿಗಸ್ತನಾದ ದೇವರಾಗಿರೋದ್ರಿಂದ ಅವನು ನನ್ನನ್ನು ಕೈ ಬಿಡಲ್ಲ. ಆಮೇನ್. ಯಾವ ಪ್ರಾಬ್ಲಮ್ ಎಲ್ಲ ಆದೋದ್ರೂ ಸರಿ, ಇವತ್ತು ಪ್ರವದನೆ ಕ್ರಿಯೆ ಮೂಲಕ ಪರಲೋಕದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ನಾನು ಒಮ್ಮೆ ಯೋಚನೆ ಮಾಡಿದೆ, ಈ ನಾಮಾನನ ಕುಷ್ಠರೋಗ ವಾಸಿ ಮಾಡೋಕ್ಕೆ ಆಗಿರ್ಬೋದು, ಕೆಲವೊಮ್ಮೆ ಯುದ್ಧ ಮಾಡಿ ಇವ್ರನ್ನೆಲ್ಲ ಸೆರೆ ಹಿಡ್ಕೊಂಡು ಬಂದಿರೋದು. ಈ ಹುಡುಗಿನ ಅವ್ರ ಮನೆಗೆ ಕಳಿಸೋದಕ್ಕೆ ಇಸ್ರಾಯೇಲರಲ್ಲಿ ಒಬ್ಬ ದೇವರು ಯೆಹೋವನಿದ್ದಾನೆ ಎಂದು ತೋರಿಸೋದಕ್ಕೋಸ್ಕರನೇ ಆಗಿರ್ಬೋದಾ? ಅವಳ ಜೀವನದಲ್ಲಿ ಅದೊಂದು ದುರಂತ, ಅವಳ ಜೀವನದಲ್ಲಿ ಅದೊಂದು ದುರಂತ. ಆದರೆ ಆ ದುರಂತದಲ್ಲಿ ದೇವರಿಗೆ ಒಂದು ವಿಶೇಷತೆ ಇರುವಂಥದ್ದಾಗಿದೆ. ಇವತ್ತು ನಾನು ನಿಮಗಾಗಿ ಪ್ರವಚಿಸ್ತಾ ಇದ್ದೇನೆ. ಕೆಲವೊಂದು ದುರಂತಗಳಲ್ಲಿ ಹಾದು ಹೋದ್ರಿ, ಕೆಲ ವಿಕಟ್ಟುಗಳಲ್ಲಿ ಹಾದು ಹೋದ್ರಿ, ಕೆಲ ಪ್ರಯಾಸಗಳಲ್ಲಿ ಹಾದು ಹೋದ್ರಿ, ಕೆಲವರು ನಿರಾಶೆಗಳಲ್ಲಿ ಹಾದು ಹೋದ್ರಿ. ಆ ನಿರಾಶೆಗಳ ಮಧ್ಯದಲ್ಲಿ, ಆ ಸೋಲಿನ ಮಧ್ಯದಲ್ಲಿ ದೇವರಿಗೆ ಕೆಲವೊಂದು ಪದ್ಧತಿ ಇರುವಂಥದ್ದಾಗಿದೆ. ಯಾರನ್ನ ಮುಟ್ಟಬೇಕಾಗಿದೆ? ಇಸ್ರಾಯೇಲರಲ್ಲಿ ಒಬ್ಬ ಅರಸನಿದ್ದಾನೆ, ಒಬ್ಬ ದೇವರಿದ್ದಾನೆ, ಒಬ್ಬ ಪ್ರವಾದಿ ಇದ್ದಾನೆ. ಪ್ರತಿಯೊಂದು ದುರಂತದ ಹಿಂದೆ ಒಂದು ಆಶೀರ್ವಾದ ಇದ್ದೇ ಇರುತ್ತೆ, ಒಂದು ಆಶೀರ್ವಾದ ಇದ್ದೇ ಇರುತ್ತೆ. Credibility is the ability to cradle your life in integrity. ವಿಶ್ವಾಸ ಅರ್ಹತೆ ಎಂದರೆ ನಿಮ್ಮ ಜೀವನವನ್ನು ಪ್ರಾಮಾಣಿಕತನದಲ್ಲಿ ಕಟ್ಟಿಕೊಳ್ಳುವ ಸಾಮರ್ಥ್ಯ ಅದು. ಆಮೇಲೆ ನಿನ್ನ ಫೇತ್, ವಿಶ್ವಾಸಾರ್ಹತೆ ಎಂದರೆ ನಿಮ್ಮ ಜೀವನವನ್ನು ಪ್ರಾಮಾಣಿಕತನದಲ್ಲಿ ಕಟ್ಟಿಕೊಳ್ಳುವ ಸಾಮರ್ಥ್ಯ. ಕ್ರೆಡಿಬಿಲಿಟಿ ಇಸ್ ದ ಎಬಿಲಿಟಿ ಟು ಕ್ರೆಡಲ್ ಯುವರ್ ಲೈಫ್ ಇನ್ ಇಂಟಿಗ್ರಿಟಿ. ಎಂಥ ಪರಿಸ್ಥಿತಿಯಲ್ಲೂ ಯು ಆರ್ ನಾಟ್ ಲೂಸಿಂಗ್ ಯುವರ್ ಇಂಟಿಗ್ರಿಟಿ. ಐ ಆಮ್ ಚೈಲ್ಡ್ ಆಫ್ ಗಾಡ್, ಐ ಆಮ್ ವುಮೆನ್ ಆಫ್ ಗಾಡ್, ಐ ಆಮ್ ಮ್ಯಾನ್ ಆಫ್ ಗಾಡ್. ನಾನು ದೇವರ ಮಗ, ನಾನು ದೇವರ ಮಗಳು. ಸೆರೆಮನೆಯಲ್ಲಿದ್ದರೂ ಸರಿ, ಅರಮನೆಯಲ್ಲಿದ್ದರೂ ಸರಿ, ದಾಸತ್ವದಲ್ಲಿ ಇದ್ದರೂ, ಪ್ರಭುಗಳ ಸಂಗಡ ಇದ್ದರೂ ಸರಿ, ನಾನು ನನ್ನ ಪ್ರಾಮಾಣಿಕತನವನ್ನು ಬಿಡೋದಿಲ್ಲ. ಕೆಲವೊಮ್ಮೆ ಇವನು ದುರಾಂಕಾರಿ, ಇವನೇನು ಸಾಧಾರಣ ಸೇನಾಧಿಪತಿ ಅಲ್ಲ. ಕುಷ್ಠರೋಗ ಅಷ್ಟೇ ಅವನಿಗೆ, ಯಾರಿಗೂ ಕೇರ್ ಮಾಡಲ್ಲ. ಅವನು ಸೇನಾಧಿಪತಿ. ಅವನು ಇವನನ್ನು ತಗ್ಗಿಸೋದಕ್ಕೆ ಒಂದೇ ಒಂದು ಮಾರ್ಗ, ಫೇತ್ ಹಂಬಲ್ಸ್ ಇಟ್ ಸೆಲ್ಫ್, ಇಟ್ ಈಸ್ ಆನರ್ಡ್. ಇಸ್ ಒಬೀಡಿಯನ್ಸ್ ಬ್ರಾಟ್ ಕಂಪ್ಲೀಟ್ ಹೀಲಿಂಗ್. ಅವನ ವಿಧಿಯತ್ವ, ಅವನು ನಾನು ಸೇನಾಧಿಪತಿ, ನಾನೇನಕ್ಕೆ ಹೋಗ್ಬೇಕು ಹಂಗಲ್ಲ ಹೇಳಲಿಲ್ಲ. ಅನುಸರಿಸ್ದ, ತಗ್ಗದ, ಅಲ್ಲಿ ಅದರ ಫಲಿತಾಂಶ ಕಂಡ. ಇವತ್ತು ಅಹಂಕಾರ ಬಿಟ್ಟು ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟು, ದೇವರೇ ಇನ್ನೂ ಸ್ವಲ್ಪ ತಗ್ಗೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತಿರಲ್ಲ, ನಿಮ್ಮ ಮಿರಾಕಲ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದೆ. ನಿಮ್ಮ ಅದ್ಭುತ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ಅದ್ಭುತ ನಿಮಗಾಗಿ ಕಾಯ್ತಾ ಇದೆ. ಸಮ್ಟೈಮ್ಸ್ ಅವನು ಪ್ರಶ್ನೆ ಮಾಡಿದ್ದು ಇದೆ. ಪ್ರಶ್ನೆ ಮಾಡ್ದ, ಯಾಕೆ ನಮ್ಮ ದೇಶದಲ್ಲಿ ನದಿಗಳಿರಲಿಲ್ವಾ? ಆ ನದಿಗಳ ಹೆಸರು ಹೇಳ್ತಾರೆ. ಹರಪ್ ಏನ ದಮಸ್ಕದ ಆಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲಾ ಹೊಳೆಗಳಿಗಿಂತ ಉತ್ತಮವಾಗಿವಲ್ಲವೇ? ಆಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ ಎಲ್ಲ ಹೊಳೆಗಳಿಗಿಂತ
ಸಮವಾಗಿಲ್ಲವೋ? ಇಲ್ಲಿ ಒಳೆ ಅಲ್ಲ ಈ ವಿಷಯ. ಸ್ನಾನದಿಂದ ವಾಸಿ ಆಗೋಗಿದ್ರೆ ನಾವು ಅವುಗಳೆಲ್ಲ ಸ್ನಾನ ಮಾಡ್ಬೋದು ಅಂತಲ್ಲ, ಸಿಟ್ಟಿನಿಂದ ಹೊರಟು ಹೋದ. ಆಗ ಸೇವಕರ ಹತ್ರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿ ಒಂದು ಕಠಿಣವಾದ ಕೆಲಸವನ್ನು ಹೇಳಿದರೆ ಅದನ್ನು ಮಾಡ್ತಿರಲಿಲ್ವಾ? ಹಾಗಾದ್ರೆ ಸ್ನಾನ ಮಾಡಿ ಶುದ್ಧನಾಗು ಅಂತ ಹೇಳಿದ್ರೆ ಯಾಕೆ ಅದರಂತೆ ಮಾಡಬಾರ್ದು ಅಂದರು. ಸ್ತೋತ್ರ. ಆಮೇಲೆ ಕಠಿಣವಾದ ಇವನು ಎಕ್ಸ್ಪೆಕ್ಟೇಷನ್ ಏನು, ಕಠಿಣವಾದದ್ದೇನೋ ಹೇಳ್ತಾರೆ ಅಂತ. ಅದಕ್ಕೆ ರೆಡಿ ಅವನು ಮಾಡೋಕ್ಕೆ. ಇಲ್ಲಿರೋರು ಬೇಕಾದ್ರೆ ನೋಡ್ರಿ, 40 ದಿವಸ ವ್ರತ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಕಾಲಿಗೆ ಚಪ್ಪಲಿ ಹಾಕ್ದೆ ಡೈಲಿ ಚರ್ಚ್ಗೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಎಲ್ಲ ಆಶೀರ್ವಾದಗಳು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಮಾಡಕ್ಕೆ ರೆಡಿ ಇದ್ದೀರಾ? 100% ಓಡ್ಬೇಡಿ ಮಾಡ್ತೀರಾ ಹಂಗೆ. ಆದರೆ ಇದೇನು ಮಾಡಿದ್ರೆ ಬೈಬಲ್ ಸ್ಟಡಿಗೆ ಬನ್ನಿ, ಉಪವಾಸ ಪ್ರಾರ್ಥನೆಗೆ ಬನ್ನಿ, ಆರಾಧನೆಗೆ ಬನ್ನಿ ಅಂದರೆ ಯಾವಾಗ ಇವನು ತಗ್ಗಿ ಅಲ್ಲಿಂದ ಎದ್ದು ಯೋರ್ದಾನ್ಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನ ಕೂಡಲೇ ದೇವರ ಮನುಷ್ಯನ ಮಾತಿಗೆ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಇವತ್ತು ಕೆಲವರ ಬಿಡುಗಡೆ ಎಲ್ಲಿ ತಡ ಆಗಿದೆ ಗೊತ್ತಾ? ಅಹಂಕಾರ, ದರ್ಪ, ನಾನು ಎನ್ನೋ ಈಗೋ ಅದನ್ನು ಮುರಿದು ನೀನು ಹೊರಗಡೆ ಬಂದರೆ ಇವತ್ತು ನೀನು ಶುದ್ಧನಾಗಿರ್ತೀಯ. ಪ್ರಬೋಧನೆ ಕ್ರಿಯೆಗಳು, ಪ್ರಾಫಿಟಿಕಲ್ ಆಕ್ಟ್, it is so important. It is so important.